ಕಣ್ಮುಚ್ಚಿ ಪ್ರಿಯರೇ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಇನ್ನೊಂದು ಸಾರಿ ಮಕ್ಕಳೊಟ್ಟಿಗೆ ನಿಮ್ಮ ವಾಕ್ಯವನ್ನು ಹಂಚಿಕೊಳ್ಳುವಂತಹ ಭಾಗ್ಯವನ್ನ ನೀವು ನನಗೆ ಕೊಟ್ಟಿರೋದಕ್ಕೋಸ್ಕರ ನಮಗೆ ಕೃತಜ್ಞತೆಗಳು, ಧನ್ಯವಾದಗಳು ಅಪ್ಪ. ನಾವೆಲ್ಲರೂ ಸೇರಿ ನೀವು ಬರೆಸಿಕೊಟ್ಟಿರುವಂತಹ ಈ ಗ್ರಂಥದಲ್ಲಿನ ಮಾಹಿತಿಯನ್ನು ಆಲೋಚನೆ ಮಾಡ್ಬೇಕಾದ್ರೆ ಅಪ್ಪ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವ ಜನರೇ, ಇನ್ನೊಂದು ಸಾರಿ ದೇವರ ಕೃಪೆಯ ಮೂಲಕ ನಿಮ್ಮ ಒಟ್ಟಿಗೆ ಮಾತಾಡ್ತಿರುವಂತಹದ್ದು, ವಾಕ್ಯವನ್ನು ಹಂಚ್ಕೊಳ್ತಿರುವಂತಹದ್ದು, ದೇವರು ಒಟ್ಟಾಗಿ ನಮ್ಮೆಲ್ಲರನ್ನ ಸೇರಿಸಿರುವಂತಹದ್ದು ನಿಜವಾಗ್ಲೂ ಭಾಗ್ಯದಾಯಕವಾಗಿರುವಂತಹ ವಿಚಾರವೇ ಸರಿ. ಅದರ ನಿಮಿತ್ತ ನಾನು ದೇವರಿಗೆ ಕೃತಜ್ಞತೆ ಹೇಳ್ತಿದ್ದೇನೆ. ಓಕೆ, ಇವತ್ತು ನಮಗ್ ಗೊತ್ತಿರೋ ಹಾಗೆ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಯಾವುದು ದೊಡ್ಡ ಪಾಪ. ಅಂಶದ ಹೆಸರನ್ನ ಇನ್ನೊಂದು ಸಾರಿ ಹೇಳ್ತಿದ್ದೀನಿ, ಯಾವುದು ದೊಡ್ಡ ಪಾಪ. ಓಕೆ, ಇಷ್ಟಕ್ಕೂ ಈ ಅಂಶದ ಹೆಸರನ್ನ ನೀವು ಕೇಳಿದಾಗ ನಿಮ್ಗೆ ಅನ್ನಿಸ್ಬೋದು, ಹಾಗಾದ್ರೆ ಬ್ರದರ್ ಚಿಕ್ಕ ಪಾಪ ಅನ್ನುವಂತಹದ್ದು, ದೊಡ್ಡ ಪಾಪ ಅನ್ನುವಂತಹದ್ದು ಇದೆಯಾ ಅಂತ ಹೇಳಿ. ಅದಕ್ಕೆ ಉತ್ತರ ಬಹುತೇಕ ನಮಗೆ ಸಂದೇಶದ ಕೊನೆಯಲ್ಲಿ ಅರ್ಥ ಆಗುತ್ತೆ. ಓಕೆ, ಪ್ರಪಂಚದ ಜನ ಪಾಪ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆಯನ್ನ ನೀವು ಕೇಳಿದಾಗ ಅವ್ರು ಕೊಡುವಂತಹ ಸಮಾಚಾರಗಳು, ಉತ್ತರಗಳು ಸಾಕಷ್ಟು ಇರುತ್ತೆ. ಹೌದಾ? ಪಾಪ ಅಂದ್ರೆ ಏನು ಅಂತ ಹೇಳಿ ಕೇಳಿದಾಗ ಕ್ರೈಸ್ತರನ್ನೇ ಅವ್ರು ಕೊಡುವಂತಹ ಉತ್ತರಗಳು ಏನಾಗಿರ್ಬೋದು ನಿಮ್ಮ ಪ್ರಕಾರ? ಹೇಳ್ತೀರಾ ಒಂದ್ 3-4? ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ಏನಾಗಿರಬಹುದು? ನಾರ್ಮಲ್ ಆಗಿ ಜನರನ್ನ ಕೇಳಿದ್ರೆ ಏನ್ ಹೇಳ್ಬಹುದು? ಕದಿಯೋದು ಪಾಪ, ಕಳ್ತನ ಮಾಡೋದು, ಸುಳ್ಳು ಹೇಳೋದು, ವ್ಯಭಿಚಾರ ಮಾಡೋದು, ಮೋಸ ಮಾಡೋದು. ಹೌದಲ್ವಾ? ಮೋಸ ಮಾಡೋದು. ಹಾ, ಓಕೆ. ಹಾಗಿದ್ರೆ ಪಾಪ ಅಂದ್ರೆ ಪ್ರಪಂಚಕ್ಕೆ ಗೊತ್ತಿರುವಂತಹದ್ದು ಇದು ಏನೇನು? ಕಳ್ಳತನ ಮಾಡಬಾರದು, ಕಳ್ಳತನ ಮಾಡುವಂತಹದ್ದು ಪಾಪ, ವ್ಯಭಿಚರಿಸುವಂತಹದ್ದು ಪಾಪ, ಮೋಸ ಮಾಡುವಂತಹದ್ದು ಪಾಪ, ಕದಿಯುವಂತಹದ್ದು ಪಾಪ, ಹೌದಲ್ವಾ? ಇದು ಪಾಪ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಜನಕ್ಕೆ ಗೊತ್ತಿರುವಂತಹ ಡೆಫಿನೇಷನ್ ಇದು. ಈಗ ನಾನು ನಿಮ್ಮನ್ನ ಕೇಳಿದೆ ಅಂತ ಅನ್ಕೊಂಡಿದ್ದೆ ಪ್ರಶ್ನೆ, ಪಾಪ ಅಂದ್ರೆ ಏನು ನಿಮ್ಮ ಪ್ರಕಾರ? ನಿಮ್ಮ ಪ್ರಕಾರ ಹಾ, ಆಜ್ಞೆ ಅತಿಕ್ರಮ. ವೆರಿ ಗುಡ್, ಹೌದಲ್ವಾ? ನಾವು ಬಹಳ ಕ್ಲೋಸ್ ಆಗಿ ಬಂದಿದೀವಿ, ಬಹಳಷ್ಟು ತಿಳ್ಕೊಂಡಿದ್ದೀವಿ. ಈ ಡೆಫಿನೇಷನ್ ನಮ್ಗೆ ಗೊತ್ತು, ಆಜ್ಞೆ ಅತಿಕ್ರಮ ಪಾಪ ಅಂತ ಹೇಳಿ. ಆಜ್ಞೆ ಅತಿಕ್ರಮವರೆಗೂ ಹೋದ್ರೆ ಮಾತ್ರನಾ ಪಾಪ? ಇನ್ನೊಂದ್ಸರಿ ಕೇಳ್ತಿದ್ದೀನಿ ಇದೇ ಪ್ರಶ್ನೆಯನ್ನ. ಆಜ್ಞೆ ಅತಿಕ್ರಮ ಅನ್ನುವಂತಹದ್ದು ಸ್ಟೇಜ್ 2 ಆದ್ರೆ, ಸ್ಟೇಜ್ 1 ಅಲ್ಲಿ ಇನ್ನೊಂದು ದೊಡ್ಡ ಪಾಪ ಇದೆ. ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಜನ ಭೂಮಿಯ ಮೇಲೆ ಆಟೋಮ್ಯಾಟಿಕ್ ಆಗಿ ಪಾಪಕ್ಕೊಳಗಾಗ್ತಿದ್ದಾರೆ. ಯಾವ್ದು ಆ ಪಾಪ ಇಷ್ಟಕ್ಕೂ? ಅದನ್ನ ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ನಮಗ್ ಗೊತ್ತಿದ್ದಂತಹದ್ದು ಆಜ್ಞೆ ಅತಿಕ್ರಮ ಅನ್ನುವಂತಹದ್ದು ಅದು ಪಾಪನೇ, ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ದೇವರ ಮಾತನ್ನ ಮೀರುವಂತಹದ್ದು ಪಾಪನೇ. ಆದ್ರೆ ಆ ಆಜ್ಞೆ ಅತಿಕ್ರಮಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದ್ ವೇಳೆ ಅದು ನಿಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ಅದು ಸ್ಟೇಜ್ 2 ಆದ್ರೆ, ಸ್ಟೇಜ್ 1 ಅಲ್ಲೇ ನಾವೆಲ್ಲರೂ ಮಾಡ್ತಿರುವಂತಹ ಇನ್ನೊಂದು ದೊಡ್ಡ ಪಾಪ ಇದೆ. ಆ ಪಾಪ ಯಾವುದು ಅಂತಾನೆ ಇವತ್ತು ಆಲೋಚನೆ ಮಾಡಿ ನೋಡ್ತಿರುವಂತದ್ದು, ಹೌದಲ್ವಾ? ಯಾಕೆ ಇವತ್ತು ಆಲೋಚನೆ ಮಾಡ್ತಿದೀವಿ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ನಾವು ಬದುಕಿರ್ಬೇಕಾದ್ರೆ ಈ ಪಾಠ ಏನಕ್ಕೋಸ್ಕರ ಮುಖ್ಯ ಅಂತ ಹೇಳಿದ್ರೆ, ಒಂದು ದಿನ ಕ್ರಿಸ್ತನ 2ನೇ ಬರೋಣ ನಡೆದಾಗ ನ್ಯಾಯ ವಿಚಾರಣೆಯ ದಿನದಲ್ಲಿ ದೇವರ ಮುಂದೆ ನಿಂತ್ಕೊಂಡು ದೇವರು ಒಂದು ವೇಳೆ ನಮ್ಮನ್ನ ನರಕಕ್ಕೆ ಹೋಗು ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ ಸ್ವಲ್ಪ ಹೊತ್ತು. ಓಕೆ, ನಮ್ಮ ಪ್ರಶ್ನೆ ಏನಾಗಿರುತ್ತೆ? ಪ್ರಭು, ನಾವೇನ್ ತಪ್ಪು ಮಾಡಿದ್ವಿ ಹೇಳಿ? ನಾವು ಏನ್ ತಪ್ಪು ಮಾಡಿದೀವಿ? ನಾವೇನ್ ಪಾಪ ಮಾಡಿದೀವಿ? ನೀನ್ ಸತ್ಯವೇದದಲ್ಲಿ ಏನೇನ್ ಹೇಳ್ಕೊಟ್ಟಿದ್ಯೋ ಅದೆಲ್ಲ ಮಾಡ್ತಿದೀವಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ದೇವ್ರ ಮುಂದೆ ಕೇಳ್ಬೋದು, ಹೌದಾ? ಹಾ, ಒಂದ್ ವೇಳೆ ನಾವು ಮಾಡಿರುವಂತಹ ಪಾಪ ಯಾವುದು ಅಂತ ಹೇಳಿ ಗೊತ್ತಿಲ್ಲದೇನೆ ಇರುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ನಮ್ಮ ಜೀವಮಾನ ಕಾಲದಲ್ಲಿ. ಅದಕ್ಕೋಸ್ಕರ ಇವತ್ತಿ ಸಂದೇಶವನ್ನ ಆಲೋಚನೆ ಮಾಡಿ ನೋಡ್ತೇವೆ. ನಮಗೆ ಗೊತ್ತಿಲ್ಲದೆ ಪಾಪದಲ್ಲಿ ಇದ್ದೀವೇನೋ? ಹೌದಾ? ನಮಗೆ ಗೊತ್ತಿಲ್ಲದೆ ಬರೀ ಆಜ್ಞೆ ಅತಿಕ್ರಮ ಪಾಪ, ಅದಾದ ನಂತರ ಇನ್ನೊಂದು ಕಳ್ಳತನ ಮಾಡುವಂತಹದ್ದು, ಮೋಸ ಮಾಡುವಂತಹದ್ದು, ಬರೀ ಇಷ್ಟು ಮಾತ್ರ ಪಾಪ ಅಂತ ಅನ್ಕೊಂಡಿದ್ದೀವೇನೋ? ಹೌದಲ್ವಾ? ಅದಕ್ಕೆ ಇವತ್ತು ನಿಜವಾಗ್ಲೂ ಈ ದೊಡ್ಡ ಪಾಪ ಯಾವುದು? ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಪಾಪದಲ್ಲಿ ಸಿಲುಕಿಸಿದ್ಯಲ್ವಾ? ಈಗ ನಾವು ಸಿಲುಕಿರುವಂತಹ ಪಾಪ ಯಾವುದು ಇಷ್ಟಕ್ಕೂ? ಇದು ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ದೇವರೊಂದು ಮಾತನ್ನ ಮಾತಾಡಿದ್ದಾರೆ. ಆ ಮಾತು, ದೇವರು ನಮ್ಮನ್ನು ಯಾವಾಗ್ಲೂ ನೋಡ್ತಿದ್ದಾರೆ ಅನ್ನುವಂಥದ್ದು ನಮಗ್ ಗೊತ್ತು. ದೇವ್ರು ನಮ್ಮ ಮಾತಾಡ್ತಿರುವಂತಹ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ ಯಾವಾಗ್ಲೂ ಸಹ ಅನ್ನುವಂಥದ್ದು ನಮಗ್ ಗೊತ್ತು. ದೇವರ ಕಡೆಯಿಂದ ದೇವರು ಇನ್ನೊಂದು ಚಟುವಟಿಕೆ ಮಾಡ್ತಿದ್ದಾರೆ. ಅದೇನ್ ಗೊತ್ತಾ?
ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ ಇನ್ನೂ ಏನ್ ಮಾಡ್ತಾರಂತೆ ದೇವರು. ಕೀರ್ತನೆಗಳು 17ನೇ ಅಧ್ಯಾಯ 2ನೇ ವಚನ, 17:2. ಯೆಹೋವನೇ, ನ್ಯಾಯವಾದದ್ದನ್ನು ಅಳಿಸು, ನನ್ನ ಮೊರೆಗೆ ಹ್ಮ್ ಲಕ್ಷ್ಯವಿಡು, ನನ್ನ ಹ್ಮ್ ಪ್ರಾರ್ಥನೆಗೆ ಕಿವಿಗೊಡು. ಅದು ಹ್ಮ್ ಕಪಟವಾದ ಬಾಯಿಂದ ಬಂದದ್ದಲ್ಲ. ನಿನ್ನಿಂದ ಹ್ಮ್ ನನಗೆ ನ್ಯಾಯವಾದ ತೀರ್ಪು ಉಂಟಾಗಲಿ. ನೀನು ಹ ನೀತಿಗನುಸಾರವಾಗಿ ನೋಡುವವನಲ್ಲವೇ? ಹ್ಮ್ ನೀನು ನನ್ನ ಮುಂದೆ. ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರು. ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಿಯಲ್ಲಿಯೂ ತಪ್ಪಿಲ್ಲ. ನಾನಂತೂ ಹ್ಮ್ ಲೋಕ ಸಾಕು ಸಾಕು ವ್ಯವಹಾರಗಳಲ್ಲಿ ಪ್ರಿಯರೇ, ಸಾಕು. ಏನ್ ಅರ್ಥ ಆಯ್ತು ನಮ್ಗೆ ಈ ಮಾತನ್ನ ಓದಿದಾಗ, 3ನೇ ವಚನದಲ್ಲಿರುವಂತಹ ಆ ಮಾತನ್ನ ಓದಿದಾಗ ಏನ್ ಅರ್ಥ ಆಯ್ತು ನಮಗೆ? ದೇವರು ಒಂದು ವಿಚಾರವನ್ನ ಕ್ಲೀನಾಗಿ ಪರಿಶೋಧನೆ ಮಾಡ್ತಿದಾರಂತೆ. ನೀವು ಮಾತಾಡುವಂತಹ ಮಾತುಗಳನ್ನ ಮಾತ್ರ ಅಲ್ಲ ದೇವ್ರು ನೋಡುವಂತಹ, ನೀವ್ ನೋಡುವಂತಹ ನೋಟವನ್ನಲ್ಲ, ನೀವ್ ನೋಡುವಂತಹ ನೋಟವನ್ನ ಮಾತ್ರ ಅಲ್ಲ ದೇವ್ರು ನೋಡುವಂತಹ, ಏನನ್ನ ನೋಡ್ತಾರಂತೆ. ಆ 3ನೇ ವಚನವನ್ನ ಇನ್ನೊಂದ್ಸಾರಿ ಓದೋಣ. ನೀನು, ಒಬ್ಬ ಭಕ್ತ ಹೇಳ್ತಿರುವಂತಹದ್ದು, ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು. ಏನೇನ್ ಮಾಡ್ತಾರಂತೆ ದೇವ್ರು? ಇದು ಬೈ ಹಾರ್ಟ್ ಆಗಿ ನಮ್ಗೆ ಗೊತ್ತಿರ್ಬೇಕು ಈ ಸಂದೇಶದ ಮಟ್ಟಕ್ಕೆ. ಇನ್ನೊಂದು ಮುಂದಿನ ಸುಮಾರು ಒಂದು 50 ನಿಮಿಷ. ಓಕೆ, ಆ 2 ಸೆಂಟೆನ್ಸ್ ಅನ್ನ ನೆನ್ಪಿಟ್ಕೊಳ್ತೀವ. ಏನೇನ್ ಮಾಡ್ತಾರಂತೆ ದೇವರು? ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು. ದೇವ್ರು ಏನೇನ್ ಮಾಡ್ತಾರಂತೆ? ನಮ್ಮ ಹೃದಯವನ್ನ ಪರೀಕ್ಷಿಸ್ತಾರಂತೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂತೆ? ರಾತ್ರಿ ವೇಳೆಯಲ್ಲಿ ಅದನ್ನ ವಿಚಾರಿಸ್ತಾರಂತೆ. ಹೌದಲ್ವಾ? ಒಂದ್ಸರಿ ಹೇಳೋಣ, ಏನೇನ್ ಮಾಡ್ತಾರಂತೆ? ನಮ್ಮ ಹೃದಯವನ್ನ ದೇವರು ಪರೀಕ್ಷಿಸ್ತಾರೆ, ರಾತ್ರಿ ವೇಳೆಯಲ್ಲಿ ಅದನ್ನ ವಿಚಾರಿಸ್ತಾರೆ. ಸ್ಪೆಸಿಫಿಕ್ ಆಗಿ ಬರ್ತಿದಾರ ಅಲ್ಲಿ ರಾತ್ರಿ ವೇಳೆಯಲ್ಲಿ ಅಂತ ಹೇಳಿ? ಹೌದು. ಏನನ್ಸುತ್ತೆ ಪ್ರಿಯರೇ ನಿಮಗೆ? ದೇವ್ರು ಇದನ್ನ ಏನಕ್ಕೋಸ್ಕರ ಮಾಡ್ಬೇಕು? ನಮ್ಮ ಹೃದಯವನ್ನ ಪರೀಕ್ಷಿಸ್ತಾರಂತೆ, ರಾತ್ರಿ ಹೊತ್ತು ಬಂದು ಅದನ್ನ ವಿಚಾರಿಸ್ತಾರಂತೆ. ಹೌದಾ? ನಮಗ್ ಗೊತ್ತಿದ್ದಂತಹದ್ದು ಏನು? ದೇವರು ನಾವು ಮಾತಾಡುವಂತಹ ಪ್ರತಿಯೊಂದೊಂದು ಮಾತನ್ನು ಕೇಳಿಸ್ಕೊಳ್ತಿದ್ದಾರೆ. ನಾವು ಒಂದು ಮಾತು ನಮ್ಮ ಬಾಯಲ್ಲಿ ಬರುವುದಕ್ಕಿಂತ ಮುಂಚೆ ದೇವ್ರಿಗೆ ಗೊತ್ತಿರುತ್ತೆ. ಅದಾದ ನಂತರ ನಾವು ನೋಡುವಂತಹ ಪ್ರತಿ ನೋಟವನ್ನು ದೇವ್ರು ನೋಡ್ತಿದ್ದಾರೆ. ನನ್ನ ಮಗ ತನ್ನ ಕಣ್ಣಾರೆ ಏನನ್ನ ನೋಡ್ತಾನೆ ಅಂತ ಹೇಳಿ ನೋಡ್ತಿದ್ದಾರೆ. ಇಷ್ಟು ನಮಗ್ ಗೊತ್ತಿದ್ದಂತಹದ್ದು. ಈಗ ಒಂದು ಸ್ಟೆಪ್ ಮುಂದೆ ಹೋಗಿ ಆಲೋಚನೆ ಮಾಡ್ತಿದ್ದೀವಿ. ಏನಂತ? ದೇವರು ನಮ್ಮ ಹೃದಯವನ್ನ ಪರೀಕ್ಷಿಸ್ತಾರೆ. ಇದು ನಮಗ್ ಗೊತ್ತಿರ್ಬೋದೇನೋ, ಹೌದಲ್ವಾ? ಇದು ನಮಗ್ ಗೊತ್ತಿರುತ್ತೆ, ದೇವರು ನಮ್ಮ ಹೃದಯವನ್ನ ಪರೀಕ್ಷಿಸ್ತಾರೆ, ಅದು ನಮಗ್ ಗೊತ್ತಿರುತ್ತೆ. ಅದ್ರ ಕೆಳಗಡೆ ಸೆಂಟೆನ್ಸ್ ಅಲ್ಲಿ ಏನ್ ಬರ್ತಿದ್ದಾರೆ? ರಾತ್ರಿ ವೇಳೆಯಲ್ಲಿ ನಮ್ಮ ಹೃದಯವನ್ನು ದೇವರು ಏನ್ ಮಾಡ್ತಾರೆ? ವಿಚಾರಿಸ್ತಾರೆ. ರಾತ್ರಿ ವೇಳೆಯಲ್ಲಿ ವಿಚಾರಿಸ್ತಾರೆ. ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ ದೇವರು ವಿಚಾರಿಸ್ತಾರೆ ರಾತ್ರಿ ಹೊತ್ತು ಬಂದು. ಹೌದು, ವಿಚಾರಣೆ ಅಂತ ಹೇಳಿದ್ರೆ ನೋಡ್ತಾರೆ, ತೆಗೆದು ನೋಡುವಂತಹದ್ದು ಮನಸ್ಸನ್ನ ಅಂತ ಅನ್ಕೊಳ್ಳಿ ಸ್ವಲ್ಪ. ಓಕೆ, ಈಗ ನೀವ್ ಹೇಳಿ, ರಾತ್ರಿ ಹೊತ್ತು ದೇವರು ಏನಕ್ಕೋಸ್ಕರ ಬಂದು ನಮ್ಮ ಹೃದಯವನ್ನ ನೋಡ್ಬೇಕು? ಏನಕ್ಕೆ ನೋಡಬಹುದು? ಕಾರಣ ಏನಾಗಿರ್ಬೋದು? ರಾತ್ರಿ ವೇಳೆಯಲ್ಲಿ ದೇವರು ಬಂದು ನಮ್ಮ ಮನಸ್ಸೊಳಗಡೆ ಏನೇನಿದೆ ಅಂತ ಹೇಳಿ ನೋಡ್ತಾರೆ. ಕಾರಣ ಏನಾಗಿರ್ಬೋದು ಅಂತ ನೀವ್ ಹೇಳಿ. ಗೆಸ್ ಮಾಡಲ್ವಾ ನೀವು? ರಾತ್ರಿ ವೇಳೆಯಲ್ಲಿ ನಮ್ಮ ಹೃದಯವನ್ನ ದೇವರು ಏನಕ್ಕೋಸ್ಕರ ನೋಡ್ತಾರೆ? ರಾತ್ರಿ ವೇಳೆಯಲ್ಲಿ ಏನಕ್ಕೋಸ್ಕರ ನೋಡ್ತಾರೆ? ಇಡೀ ದಿನ ಮಾಡಿರೋ ಚರ್ಯನ್ನು ಒಂದ್ಸರಿ ನಾವು ಮಲಗಕ್ ಮುಂಚೆ ಎಲ್ಲ ಯೋಚಿಸ್ತೇವೆ. ವೆರಿ ಗುಡ್. ಅನ್ನ ತುಂಬಾ ಕ್ಲೋಸ್ ಆಗಿ ಬಂದಿದ್ದಾರೆ. ಅಂದ್ರೆ ದೇವರು, ಒಬ್ಬ ಮನುಷ್ಯ, ನಾವೇನೋ ನಿದ್ರೆ ಮಾಡ್ಬಿಡ್ತೀವಲ್ವಾ ಪ್ರಿಯರೇ? ನಮಗ್ ನಿದ್ರೆಗೆ ಅಂತ ಹೇಳಿ ಒಂದ್ ಟೈಮ್ ಇರುತ್ತೆ, ಆ ಟೈಮ್ ಕರೆಕ್ಟ್ ಆಗಿ ನಿದ್ರೆ ಮಾಡ್ತೀವಿ. ದೇವ್ರು ಮಾತ್ರ, ನೀವ್ ನಿದ್ರೆ ಮಾಡ್ಬೇಕಾದ್ರೆ ನಿಮ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನಿಮ್ ಮನಸ್ಸೊಳಗಡೆ ಏನೇನಿದೆ ಅಂತ ಹೇಳಿ ತೆಗೆದು ಎಳೆ ಎಳೆಯಾಗಿ ಬಿಡಿಸಿ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ಮೆದುಳಿನಲ್ಲಿರುವಂತಹ ಪ್ರತಿ ಒಂದೊಂದು ನರದಲ್ಲೂ ಯಾವ್ಯಾವ ಆಲೋಚನೆ ಓಡ್ತಿದೆ, ಯಾವ್ಯಾವ ಆಲೋಚನೆ ಓಡ್ತು ದಿನ ಪೂರ್ತಿ ಅಂತ ಹೇಳಿ ನೋಡ್ತಾರಂತೆ. ಹೌದಾ? ನೀವ್ ಎಲ್ಲಿದ್ರು ಸರಿ, ನಿಮ್ಮ ಮನೆಯಲ್ಲಿ ಮಲ್ಕೊಂಡಿದ್ರು ರಾತ್ರಿ ನಿಮ್ ಮನಸ್ಸಲ್ಲಿ ಏನು ಅಂದ್ರೆ ಸಮರಿ ಏನತೆ, ದಿನ ಪೂರ್ತಿ ಆಲೋಚನೆ ಮಾಡಿರುವಂತಹ ಸಮರಿ ಏನತೆ ಅನ್ನುವಂತಹದನ್ನ ದೇವರು ಬಂದು ರಾತ್ರಿ ತೆಗೆದು ನೋಡ್ತಾರೆ. ಹೌದಾ? ನಿಮ್ ಮನೆಯಲ್ಲಿ ನೀವ್ ನಿದ್ರೆ ಮಾಡ್ತಿದ್ರು ದೇವರು ಬಂದು ನಿಮ್ ಮನಸ್ಸಲ್ಲಿ ಏನತೆ ಅಂತ ಹೇಳಿ ನೋಡ್ತಾರೆ. ನೀವೊಂದು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಿದ್ರು ದೇವರು ಬಂದು ನಿಮ್ಮ ಮನಸ್ಸಲ್ಲಿ ಏನತೆ ಅಂತ ಹೇಳಿ ನೋಡ್ತಾರೆ. ನೀವೊಂದು ಬಸ್ಸಲ್ಲಿ ನಿದ್ರೆ ಮಾಡ್ತಾ ಪ್ರಯಾಣ ಮಾಡ್ತಿದ್ರು ಸಹ ದೇವ್ರು ಬಂದು ನಿಮ್ ಮನಸ್ಸಲ್ಲಿ ಏನು ಓಡ್ತು ಇವತ್ತು ಪೂರ್ತಿ ಅಂತ ಹೇಳಿ ದೇವ್ರು ನೋಡ್ತಾರೆ. ಎಲ್ಲಿದ್ರು, ನೀವ್ ಇಂಡಿಯಾದಲ್ಲಿದ್ರು ದೇವರು ಈ ಕೆಲಸವನ್ನ ಮಿಸ್ ಮಾಡೋದಿಲ್ಲ, ನೀವ್ US ಅಲ್ಲಿದ್ರು ದೇವ್ರ ಈ ಕೆಲಸವನ್ನ ಮಿಸ್ ಮಾಡೋದು. ಇದನ್ನ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದ್ರೆ, ನೀವ್ ಎಲ್ಲಾದ್ರೂ ಇರಿ, ನೀವ್ ಟ್ರೈನ್ ಅಲ್ಲಿ ಇದ್ರು ಬಂದ್ ನೋಡ್ತಾರ? ಹೌದು. ನೀವ್ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ತಿದ್ರು ಬಂದ್ ನೋಡ್ತಾರ? ಹೌದು.
ನಮ್ಗೆ ಅರ್ಥ ಆಯ್ತಾ? ದೇವರು ನಾವ್ ನಿದ್ರೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಸಮರಿ ಅನ್ನುವಂತಹದ್ದು ಇರುತ್ತಲ್ವಾ, ನಾನು ಹೇಳಿರುವಂತಹ ನಿಮ್ ಬೆಳಿಗ್ಗಿನಿಂದ ಸಾವಿರಾರು ಆಲೋಚನೆಗಳಿರುತ್ತಲ್ವಾ ಪ್ರಿಯರೇ. ನಮಗೆ ದಿನಕ್ಕೆ ದೇವರು 24 ಗಂಟೆ ಕೊಟ್ಟಿರ್ತಾರೆ. ಬೇಡ ಅದ್ರ 12 ಗಂಟೆ ತೆಗೆದ್ಬೇಡ. ಓಕೆ, ಬೆಳಿಗ್ಗೆ 8 ಗಂಟೆ ಅಂತ ಅನ್ಕೊಳ್ಳಿ, ಬೇಡ 9 ಗಂಟೆ ಅಂತ ಅನ್ಕೊಳ್ಳಿ. ರಾತ್ರಿ 9 ಗಂಟೆಗೆ ನಿದ್ರೆ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ಓಕೆ, ಈಗ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ 12 ಗಂಟೆ ಆಯ್ತಲ್ವಾ, 12 hours ಆಯ್ತಲ್ವಾ. ಈ 12 hours ನನ್ನ ಮಗನ ತಲೆಯಲ್ಲಿ ಏನೇನು ಓಡ್ತು ಇವತ್ತು? ನನ್ನ ಮಗ ನಾನ್ ಕೊಟ್ಟಿರುವಂತಹ ದಿನ ಮುಗಿಸಿಕೊಳ್ಳುವುದಕ್ಕಿಂತ ಮುಂಚೆ ತನ್ನ ತಲೆಯಲ್ಲಿ ಏನೇನು ಓಡಿಸ್ಕೊಂಡ, ಏನೇನ್ರ ಬಗ್ಗೆ ಆಲೋಚನೆ ಮಾಡ್ದ, ಇದನ್ನ ನೋಡ್ತಾರಂತೆ. ಹೌದಾ? ಯಾಕೆಂದ್ರೆ ನೀವ್ ನಿದ್ರೆ ಮಾಡ್ಬೇಕಾದ್ರೆ ಏನಕ್ಕೋಸ್ಕರ ಬಂದ್ ನೋಡ್ತಿದ್ದಾರೆ ಅಂದ್ರೆ, ನೀವ್ ನಿದ್ರೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ದಿನ ನಿಮಗ್ ಮುಗೀತಲ್ವಾ? ಹೌದಲ್ವಾ? ಆಲೋಚನೆ ಮಾಡುವಂತಹದನ್ನ ಅಲ್ಲಿಗೆ ನಿಲ್ಸಿದ್ದೀರಾ. ನೀವ್ ಯಾವಾಗ ಆಲೋಚನೆ ಮಾಡುವಂತಹದನ್ನ ನಿಲ್ಸಿ ನಿದ್ರೆ ಮಾಡ್ತೀರೋ ಆಗ ದೇವ್ರು ಬಂದು ನಿಮ್ಮ ಹೃದಯವನ್ನ ನೋಡ್ತಾರೆ. ಇಷ್ಟೊತ್ತು ಅವನ್ಗೆ ಎದ್ದಿರೋವರೆಗೂ ಏನೇನ್ ಆಲೋಚನೆ ಮಾಡಿದ ನನ್ನ ಮಗ, ಏನೇನ್ ಆಲೋಚನೆ ಮಾಡಿದ್ರು ನನ್ನ ಮಗಳು ಅಂತ ಹೇಳಿ ನಮ್ಮ ಹೃದಯವನ್ನ ವಿಚಾರಿಸ್ತಾರಂತೆ. ಏನಕ್ಕೋಸ್ಕರ ವಿಚಾರಿಸಬಹುದು? ನನ್ನ ಮಗ ಏನೇನ್ ಪಾಪ ಮಾಡಿದಾನೆ ಇವತ್ತು ಅಂತ ನೋಡ್ತಾರೆ. ನನ್ನ ಮಗ ಇವತ್ತು ಪೂರ್ತಿ ಏನೇನ್ ಪಾಪ ಮಾಡಿದ್ದಾನೆ, ಯಾವ್ಯಾವ ಪಾಪದ ಆಲೋಚನೆಗಳು ಬಂತು ತನ್ನ ಹೃದಯದಲ್ಲಿ ಅಂತ ನೋಡ್ತಾರೆ. ಅದ ಆಸಕ್ತಿ ಇರುವಂತಹದ್ದು ದೇವರಿಗೆ. ಒಂದ್ ವೇಳೆ ಹಂಗ್ ನೋಡಿದ್ರೆ ನಮ್ಮ ಪಾಪಗಳನ್ನ, ಒಂದ್ ವೇಳೆ ನಮ್ಮ ಪಾಪದ ಆಲೋಚನೆಗಳನ್ನ ದೇವರು ನೋಡ್ಲಿಕ್ಕೆ ಪ್ರಯತ್ನ ಪಟ್ರೆ ಯಾವತ್ತು ಭೂಮಿ ಮೇಲಿಂದ ನಮ್ಮನ್ನ ತೆಗೆದು ಬಿಡ್ಬೇಕಿತ್ತು. ಹೌದಾ ಇಲ್ವಾ? ಇನ್ನೇನಕ್ಕೋಸ್ಕರ ನೋಡ್ಬೋದು ದೇವ್ರು? ನಾವು ನಿದ್ರೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸನ್ನ ನೋಡಿ ಆಲೋಚನೆ ಮಾಡ್ತಾರಂತೆ ದೇವ್ರು. ನನ್ನ ಮಗ ನನ್ನ ಬಗ್ಗೆ ಎಷ್ಟೊತ್ತು ಯೋಚನೆ ಮಾಡ್ದ ಅಂತ ಹೇಳಿ ಪರೀಕ್ಷಿಸ್ತಾರಂತೆ. ಏನಕ್ಕೋಸ್ಕರ ಈ ಕೆಲಸವನ್ನ ಮಾಡ್ಬೋದು? ಒಂದ್ಸರಿ ಸತ್ಯವೇದದಲ್ಲಿ ಏನ್ ಬರ್ಸಿದಾರೆ ನೋಡೋಣ. ಏನಕ್ಕೋಸ್ಕರ ತಂದೆ ಇಷ್ಟೊಂದು ಆಸಕ್ತಿ ನಿನ್ಗೆ? ನಾವು ನಿದ್ರೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸನ್ನ ತೆಗೆದು ನೋಡುವಷ್ಟು ಆಸಕ್ತಿ ಏನಕ್ಕೋಸ್ಕರ ನಿನಗೆ ಅಂತ ಹೇಳಿ ದೇವರನ್ನ ಕೇಳಿದ್ರೆ ಆ ಕಾರಣ ಏನು, ಆ ರೀಸನ್ ಏನು ಅಂತ ಹೇಳಿ ಹೇಳ್ತಿದಾರೆ. ಒಂದ್ಸರಿ ಓದ್ಕೊಳ್ಳೋಣ ಮಾತನ್ನ. ಯೆಶಾಯನ ಗ್ರಂಥ 29ನೇ ಅಧ್ಯಾಯ 13ನೇ ವಚನ. 29:13. ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಹೀಗಿರುವುದರಿಂದ ಸಾಕು ಪ್ರಿಯರು, ಸಾಕು. ಏನ್ ಅರ್ಥ ಆಯ್ತು ನಮ್ಗೆ 13ನೇ ವಚನದಲ್ಲಿ? ಇನ್ನೊಂದ್ಸರಿ ಓದೋಣ. ಮತ್ತು ಯೆಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಅಲ್ಲೊಂದು ಫ್ರೇಸ್ ಅನ್ನ ಓದ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮನಸ್ಸನ್ನು ದೂರ ಮಾಡಿಕೊಂಡು ಅಂದ್ರೆ ಮನಸ್ಸನ್ನ ನನ್ನ ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ? ನನ್ನಿಂದ ದೂರ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಮನಸ್ಸಲ್ಲಿ ನಾನಿಲ್ವಾ? ಇಲ್ಲ. ಹೆಂಗ್ ಗೊತ್ತಾಯ್ತು ದೇವರಿಗೆ? ನನ್ನ ಮಕ್ಕಳ ಮನಸ್ಸಲ್ಲಿ ನಾನಿಲ್ಲ ಅನ್ನುವಂಥದ್ದು ಹೆಂಗ್ ಗೊತ್ತಾಯ್ತು ದೇವರಿಗೆ? ಇಷ್ಟೊತ್ತು ನೀವು ಕೇಳಿದಿರ ಅಲ್ವಾ ಪ್ರಿಯರೇ? ಹೇಳಿ, ನೀವು ಹಿಂದೆ ಓದಿರುವಂತಹ ರೆಫರೆನ್ಸ್ಗೂ ಇದಕ್ಕೂ ಲಿಂಕ್ ಮಾಡಿ ಯೋಚನೆ ಮಾಡಿ ಹೇಳಿ. ನನ್ನ ಮಕ್ಕಳ ಮನಸ್ಸಲ್ಲಿ ನಾನಿಲ್ಲ ಅನ್ನುವಂತಹದ್ದು ದೇವರಿಗೆ ಹೆಂಗ್ ಗೊತ್ತಾಯ್ತು? ವಿಚಾರಿಸಿದ್ಮೇಲೆ ರಾತ್ರಿ ಹೊತ್ತು ಬಂದು ನೋಡ್ತಿದಾರಲ್ವಾ? ಪ್ರತಿದಿನವೂ ನೀವು ಫ್ಲೈಟ್ ಅಲ್ಲಿ ಹೋದ್ರು, ನೀವು ಜೆಟ್ ಅಲ್ಲಿ ಹೋದ್ರು, ನೀವು ಟ್ರೈನ್ ಅಲ್ಲಿ ಹೋದ್ರು, ಪ್ರತಿದಿನ ಮಿಸ್ ಮಾಡದೆ ಡಾಕ್ಟರ್ ಹಾಸ್ಪಿಟಲ್ ಅಲ್ಲಿ ರೌಂಡ್ಸ್ ಹೋಗುವಂತಹದನ್ನ ಮಿಸ್ ಮಾಡಿದ್ರು ಮಾಡ್ತಾರೆ. ದೇವ್ರು ಮಾತ್ರ ಮಕ್ಕಳ ಹೃದಯವನ್ನ ಪರಿಶೋಧನೆ ಮಾಡುವಂತಹದ್ದು ಒಂದು ದಿನಾನು ಮಿಸ್ ಮಾಡೋದಿಲ್ಲ. ಗವರ್ನಮೆಂಟ್ ಹಾಲಿಡೇ ಇದ್ರು ಬರ್ತಾರ ದೇವ್ರು ಚೆಕ್ ಮಾಡ್ಲಿಕ್ಕೆ? ಹೌದು. ಸಂಡೇ ಆದ್ರೂ ಬರ್ತಾರ? ಹೌದು. ನ್ಯಾಷನಲ್ ಹಾಲಿಡೇಸ್ ಇದ್ರು ಬರ್ತಾರ? January 26 ರಿಪಬ್ಲಿಕ್ ಡೇ ಅವತ್ತು ಬರ್ತಾರ? ಇಂಡಿಪೆಂಡೆನ್ಸ್ ಡೇ August 15 ಅವತ್ತು ಬರ್ತಾರ? ಹೌದು. ಪ್ರತಿ ರಾತ್ರಿಯೂ ಮಿಸ್ ಮಾಡದಂತೆ ಯಾರಾದ್ರೂ ಈ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ದೇವ್ರೊಬ್ರೆ. ಯಾವ ಕೆಲಸ? ನಿಮ್ಮ ಹೃದಯವನ್ನ ನೋಡುವಂತಹ ಕೆಲಸ. ನೀವು ನಿದ್ರೆ ಮಾಡ್ಬೇಕಾದ್ರೆ ಏನಕ್ಕೋಸ್ಕರ ನೋಡ್ತಾರೆ? ನಾನು ನನ್ನ ಮಕ್ಕಳ ಮನಸ್ಸಲ್ಲಿ ಇದ್ದೀನ ಇಲ್ಲ? ಅಷ್ಟೇ ಪಾಯಿಂಟ್, ಬೇರೆ ಏನೂ ಇಲ್ಲ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ನಾನು ನನ್ನ ಮಕ್ಕಳ ಮನಸ್ಸಿನಲ್ಲಿ ಇದ್ದೀನ, ಅಷ್ಟೇ ದೇವ್ರಿಗೆ ಬೇಕಾಗಿರುವಂತಹದ್ದು. ನನ್ನ ಮಕ್ಕಳ ಮನಸ್ಸಿನಲ್ಲಿ ಒಂದ್ ವೇಳೆ ನಾನಿದ್ರೆ ನನ್ನ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ಹೆಂಗಿಟ್ಕೊಂಡಿದ್ದಾರೆ? ನನ್ನನ್ನ ಒಂದು ಮೂಲೆಯಲ್ಲಿ ಬಿಸಾಡಿದಾರ ಅಥವಾ ನನ್ನ ಮಕ್ಕಳ ಮನಸ್ಸು ಪೂರ್ತಿ ನಾನೇ ಇದ್ದೀನ? ಸೆಕೆಂಡ್ ಕ್ವೆಶ್ಚನ್. ಫಸ್ಟ್ ಪಾಯಿಂಟ್ ಏನ್ ನೋಡ್ತಾರೆ? ನಾನು ನನ್ನ ಮಕ್ಕಳ ಮನಸ್ಸಲ್ಲಿ ಇದ್ದೀನ? ಫಸ್ಟ್ ಪಾಯಿಂಟ್. ಒಂದ್ ವೇಳೆ ನನ್ನ ಮಕ್ಕಳ ಮನಸ್ಸಲ್ಲಿ ನಾನಿದ್ರೆ ನನ್ನ ಮಕ್ಕಳು ತಮ್ಮ ಮನಸ್ಸಿನಲ್ಲಿ ನನ್ನನ್ನು ಹೆಂಗ್ ಇಟ್ಕೊಂಡಿದ್ದಾರೆ? ಒಂದು ಮೂಲೆಯಲ್ಲಿ ಬಿಸಾಡಿದಾರ?
ಇವಾಗ್ಲೋ ಒಂದ್ಸಾರಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ದಿನಕ್ಕೊಂದ್ಸರಿ 5 ಮಿನಿಟ್ಸ್ ಮಾತ್ರ ತಮ್ಮ ಮನಸ್ಸಲ್ಲಿ ನಾನು ಬಂದು ಹಿಂಗ್ ಹೊರಟೋಗ್ತೀನ, ಅಥವಾ ಗಂಟೆಗಟ್ಲೆ ನನ್ನ ಬಗ್ಗೆ ಆಲೋಚನೆ ಮಾಡ್ತಿರ್ತಾರ ತಮ್ಮ ಮನಸ್ಸುಗಳಲ್ಲಿ? ದೇವರ ಪರಿಶೋಧನೆ ಇದಂತೆ. ದೇವರ ಪಾಯಿಂಟ್ ಆಫ್ ವ್ಯೂ ಎಲ್ಲ ಒಂದೇ, ಏನು? ನಾನು ನನ್ನ ಮಕ್ಕಳ ಮನಸ್ಸಿನಲ್ಲಿ ಇರ್ಬೇಕು. ಹೌದಲ್ವಾ ಪ್ರಿಯರೇ? ನೀವ್ ಯಾರನ್ನಾದ್ರೂ ಪ್ರೀತಿಸ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವ್ ಯಾರನ್ನಾದ್ರೂ ಪ್ರೀತಿಸ್ತಿದ್ದೀರಾ ಅಂತ ಹೇಳಿದ್ರೆ ನೀವ್ ಆಶಿಸುವಂತಹದ್ ಏನನ್ನ? ನೀವ್ ಯಾರನ್ನ ಪ್ರೀತಿ ಮಾಡ್ತಿದಾರೋ, ನೀವ್ ಯಾರನ್ನ ಪ್ರೀತಿ ಮಾಡ್ತಿದ್ದೀರೋ ಅವರ ಮನಸ್ಸಿನಲ್ಲಿ ನಿಮಗೆ ಜಾಗ ಇರ್ಬೇಕು. ಅವರು ತಮ್ಮ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ಬೇಕು. ಇಷ್ಟನ್ನೇ ಅಲ್ವಾ ನೀವು ಕೋರ್ಕೊಳ್ಳುವಂತಹದ್ದು? ಇಷ್ಟನ್ನೇ ಅಲ್ವಾ ನೀವು ಕೋರ್ಕೊಳ್ಳುವಂತಹದ್ದು? ಹೌದಾ? ಒಬ್ಬ ತಂದೆ ತಾಯಿ ಆಗಿದ್ರೆ ನಿಮ್ಮ ಆಸೆ ಆಸಕ್ತಿ ಎಲ್ಲ ಏನು? ನನ್ನ ಮಗ ನನ್ನ ಮಗಳು ನನ್ನ ಬಗ್ಗೆ ಯೋಚನೆ ಏನಾದ್ರು ಮಾಡ್ತಾರ? ನನ್ನ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾರ? ನನಗ್ ಬಂದಿದೆ ಅಲ್ವಾ ಚಿಕ್ಕದಾಗ ಒಂದ್ ಖಾಯಿಲೆ ಬಂದಿದೆ ಅಂತ ಅನ್ಕೊಳ್ಳಿ. ಆ ಖಾಯಿಲೆಯ ನಿಮಿತ್ತ ನನ್ನ ತಗೊಂಡು ಹೋಗಿ ಏನಾದ್ರು ಹಾಸ್ಪಿಟ್ಲಿಗೆ ತೋರಿಸ್ತಾರ? ಇಷ್ಟೇ ಅಲ್ವಾ ಇವ್ರು ಎದುರು ನೋಡುವಂತಹದ್ದು? ಹ್ಮ್ ನನ್ನ ಮಕ್ಕಳ ಮನಸ್ಸಿನಲ್ಲಿ ನನ್ನ ಜಾಗ ಇದೆಯಾ? ಹೌದಾ? ನೀವ್ ಏನೇನ್ ಪಾಪ ಮಾಡಿದ್ರಿ, ನೀವ್ ಏನೇನ್ ತಪ್ಪ ಆಲೋಚನೆ ಮಾಡಿದ್ರಿ, ನೀವೆಷ್ಟು ದುರಾಲೋಚನೆಗಳನ್ನ ಮಾಡಿದ್ರಿ, ಇದೆಲ್ಲ ಫಸ್ಟ್ ಪಾಯಿಂಟ್ ಇದಲ್ಲ. ಇದೆಲ್ಲ ಕನ್ಸಿಡರೇಷನ್ಗೆ ತಗೋತಾರೆ ದೇವ್ರು, ನಿಜ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ದೇವ್ರು ಇರೋದಿಲ್ವೋ ಅವಾಗ ಈ ಪಾಪಗಳೆಲ್ಲ ಆಟೋಮ್ಯಾಟಿಕ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ನಿಜನಾ ಇಲ್ವಾ? ತಪ್ಪ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಕನ್ಸಿಡರ್ ಮಾಡ್ಬೇಕಾಗಿರುವಂತಹದ್ದು ಏನು? ಪಾಪವನ್ನ ಕನ್ಸಿಡರ್ ಮಾಡುವಂತಹದ್ದಲ್ಲ, ದೇವರು ನಿಮ್ಮ ಮನಸ್ಸುಗಳಲ್ಲಿ ಇದ್ದಾರ. ದೇವರು ನಿಮ್ಮ ಮನಸ್ಸಲ್ಲಿ ಇದ್ರೆ ಆಟೋಮ್ಯಾಟಿಕ್ ಆಗಿ ಉಳಿದಂತಹ ಪಾಪಗಳೆಲ್ಲ ತಾನೇ ಹೋಗ್ತಾ ಇರುತ್ತಲ್ವಾ ತನ್ನ ಪಾಡಿಗೆ. ಈ ಸಂದೇಶದಿಂದ ನಾವು ತಗೊಂಡು ಹೋಗುವಂತಹ ಪಾಯಿಂಟ್ ಏನಾದ್ರು ಇದೆ ಅಂತ ಹೇಳಿದ್ರೆ ಇದೊಂದೇ ಪಾಯಿಂಟ್ ನ ಮೇಲೆ ಈ ಸಂದೇಶವನ್ನ ಮಾತಾಡ್ಕೊಳ್ತಿದ್ದೀವಿ. ಯಾವ ಪಾಯಿಂಟು? ದೇವರು ನಮ್ಮ ಮನಸ್ಸಲ್ಲಿ ಇದ್ದಾರ ಅಷ್ಟೇ. ಎಷ್ಟು ಜಾಗ ಕೊಟ್ಟಿದ್ದೀವಿ ದೇವರಿಗೆ ನಮ್ಮ ಮನಸ್ಸಲ್ಲಿ? ಎಷ್ಟು ಜಾಗ ಕೊಟ್ಟಿದ್ದೀವಿ? ನಮಗ್ ಗೊತ್ತಿರುವಂತಹ ಪಾಪಗಳು ಅಂದ್ರೆ ಇಷ್ಟೇ. ಏನೇನು? ಕದಿಯುವಂತಹ ಪಾಪ, ವ್ಯಭಿಚರಿಸುವಂತಹ ಪಾಪ, ಮೋಸ ಮಾಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು. ಖಂಡಿತ ಇದೆಲ್ಲ ಪಾಪಗಳೇ, ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಇದಕ್ಕೆಲ್ಲ ಮೀರಿದಂತಹ ಪಾಪ ಯಾವ್ದು ಗೊತ್ತಾ? ದೇವರಿಗೆ ನಮ್ಮ ಮನಸ್ಸುಗಳಲ್ಲಿ ಜಾಗ ಕೊಡದೇ ಇರುವಂತಹದ್ದು, ದೇವರನ್ನ ಪ್ರೀತಿ ಮಾಡದೇ ಇರುವಂತಹದ್ದು. ಮನಸ್ಸಲ್ಲಿ ಜಾಗ ಕೊಡುವಂತಹದ್ದು ಅಂದ್ರೆ ಏನು? ಪ್ರೀತಿ ಮಾಡುವಂತಹದ್ದಲ್ವಾ? ಹೌದಲ್ವಾ? ನಿಮ್ ಮನಸ್ಸಲ್ಲಿ ಯಾರಿಗಾದ್ರೂ ಜಾಗ ಇದೆ ಅಂತ ಹೇಳಿದ್ರೆ ತಂದೆ ತಾಯಂದಿರ ಮನಸ್ಸಲ್ಲಿ ಮಕ್ಕಳಿಗೆ ಜಾಗ ಇರುತ್ತೆ. ಹೌದಾ? ಅದಕ್ಕೆ ಅರ್ಥ ಏನು? ತಂದೆ ತಾಯಂದಿರು ನಿಮ್ಮ ಮಕ್ಕಳನ್ನ ನೀವು ಪ್ರೀತಿ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ಅವರಿಗೆ ನಿಮ್ಮ ಮನಸ್ಸಲ್ಲಿ ಜಾಗ ಇದೆ. ನಿಜ ಅಲ್ವಾ? ಹಾಗಿದ್ರೆ ದೇವರಿಗೆ ನಮ್ಮ ಮನಸ್ಸಲ್ಲಿ ಜಾಗ ಇದೆಯಾ ಅಂದ್ರೆ ದೇವರನ್ನ ನಿಜವಾಗ್ಲೂ ಪ್ರೀತಿಸ್ತಿದೀವಾ ಇಲ್ವಾ? ಅಷ್ಟೇ ಪಾಯಿಂಟ್. ದೇವರು ನೋಡ್ಲಿಕ್ಕೆ ಬರುವಂತಹದ್ದು ಏನು? ಪ್ರತಿ ರಾತ್ರಿಯೂ ಸಹ ನೀವ್ ಎಲ್ಲಿದ್ರು, ನಿಮಗ್ ರಜಾ ಇದ್ರು, ಹೌದಾ, ನೀವ್ ಲೀವ್ ಅಲ್ಲಿ ಇದ್ರು, ನೀವ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು, ದೇವ್ರು ಮಾತ್ರ ಬರ್ತಾರಂತೆ ಪ್ರತಿ ರಾತ್ರಿಯೂ ಸಹ. ನೀವ್ ನಿದ್ರೆ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸನ್ನ ನೋಡ್ಲಿಕ್ಕೆ ಏನಕ್ಕೋಸ್ಕರ ಬರ್ತಾರೆ? ನೀವು ದೇವರನ್ನ ಪ್ರೀತಿ ಮಾಡ್ತಿದ್ದೀರಾ ಇಲ್ವಾ? ಇಷ್ಟನ್ನ ನೋಡ್ಲಿಕ್ಕೆ. ನನ್ನ ಮಕ್ಕಳ ಮನಸ್ಸಲ್ಲಿ ನಾನಿದ್ದೀನಾ ಇಲ್ವಾ? ಅಷ್ಟೇ. ಇಲ್ಲಿ ನೋಡಿ ಏನಂತ ಬಾಧೆ ಪಟ್ಟು ಮಾತಾಡಿದಾರೆ ಈಗ ತಾನೇ ನೀವು ಓದಂತ ಯೆಶಾಯನ ಗ್ರಂಥದಲ್ಲಿ. ನನ್ನ ಮಕ್ಕಳ ಮನಸ್ಸು ನನಗೆ ದೂರವಾಗಿದೆ, ಹತ್ರ ಇಲ್ಲ, ತುಂಬಾ ದೂರ ಇದೆ. ನನ್ನ ಮಕ್ಕಳ ಮನಸ್ಸಿನಲ್ಲಿ ನನಗೆ ಸ್ವಲ್ಪನೂ ಜಾಗ ಇಲ್ಲ. ಪ್ರತಿ ರಾತ್ರಿನೂ ಹೋಗ್ತೀನಯ್ಯ ಅವ್ರ ಹತ್ರ, ಪ್ರತಿ ರಾತ್ರಿನೂ ಹೋಗ್ತೀನಿ, ಒಂದೇ ಒಂದಿನ ಮಿಸ್ ಮಾಡೋದಿಲ್ಲ. ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರಾ? ಯಾರ್ಯಾರು ನನ್ನನ್ನು ಇಷ್ಟಪಡ್ತಾರೋ ಅವರ ಮನಸ್ಸನ್ನ ಪರಿಶೋಧನೆ ಮಾಡ್ಲಿಕ್ಕೆ ನಾನು ಪ್ರತಿ ರಾತ್ರಿಯೂ ಹೋಗ್ತೀನಿ. ಪ್ರತಿ ರಾತ್ರಿ ಹೋದಾಗ ಒಬ್ಬರ ಮನಸ್ಸು ಸಿಕ್ಕೋದಿಲ್ಲ ಗೊತ್ತಾ ನನಗೆ. ನಾನು ಒಬ್ಬರ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೀನಿ ಅನ್ನೋ ತರ ಒಬ್ಬರ ಮನಸ್ಸು ಸಿಕ್ಕೋದಿಲ್ಲ ನನಗೆ, ಒಬ್ಬರ ಹೃದಯ ಸಿಕ್ಕೋದಿಲ್ಲ. ನನ್ನನ್ನು ಪ್ರೀತಿ ಮಾಡುವಂತವ್ರು ಯಾರು ಇಲ್ಲ ಪ್ರಪಂಚದಲ್ಲಿ, ಯಾರ ಮನಸ್ಸಲ್ಲೂ ನನ್ನ ಜಾಗ ಇಲ್ಲ. ಇದೆ ಅಲ್ವಾ ದೇವರ ಒಪಿನಿಯನ್? ಅವ್ರು ರೌಂಡ್ಸ್ ಬರ್ತಾರಲ್ವಾ ಪ್ರತಿ ರಾತ್ರಿಯೂ ಸಹ. ಪೇಷಂಟ್ ಗಳೆಲ್ಲ ಹೇಗಿದ್ದಾರೆ, ಪೇಷಂಟ್ಸ್ ಕಂಡೀಷನ್ಸ್ ಹೇಗಿದೆ, ಅವ್ರ ಮೆಡಿಕೇಶನ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಾ, ಈ ಕಾರಣಕ್ಕೋಸ್ಕರ ಡಾಕ್ಟರ್ ರೌಂಡ್ಸ್ ಬರ್ತಾರೆ. ದೇವ್ರು ಏನಕ್ಕೋಸ್ಕರ ರೌಂಡ್ಸ್ ಬರ್ತಿದ್ದಾರೆ? ನನ್ಗೇನಾದ್ರೂ ಜಾಗ ಕೊಟ್ಟಿದಾರಾ? ನನ್ನ ಮಕ್ಕಳ ಮನಸ್ಸಲ್ಲಿ ನನಗೇನಾದ್ರೂ ಸ್ವಲ್ಪ ಜಾಗ ಕೊಟ್ಟಿದಾರಾ? ನನ್ನನ್ನು ಏನಾದ್ರೂ ಪ್ರೀತಿ ಮಾಡ್ತಾರ ಸ್ವಲ್ಪ ಆದ್ರೂ? ಹೌದಾ? ಎಲ್ರಿಗೂ ಜಾಗ ಇದೆಯಾ? ನಮ್ಮ ಮನಸ್ಸುಗಳಲ್ಲಿ ಎಲ್ರಿಗೂ ಜಾಗ ಇದೆಯಾ ಪ್ರಿಯರೇ? ತಂದೆ ತಾಯಿಗೆ ಮಕ್ಕಳು ಅಂತ ಹೇಳಿದ್ರೆ ತಂದೆ ತಾಯಿಯಂದಿರ ಮನಸ್ಸಲ್ಲಿ ಫಿಕ್ಸ್ ಪ್ಲೇಸ್, ಹೌದಲ್ವಾ? ನಿಮ್ ಮಕ್ಕಳಿಗೆ ನಿಮ್ ಮನಸ್ಸಲ್ಲಿ ಜಾಗ ಇದೆಯಲ್ವಾ? ಅವ್ರನ್ನ ಪ್ರೀತಿ ಮಾಡ್ತೀರಾ? ದಿನಕ್ಕೆ 12 ಗಂಟೆಯಲ್ಲಿ ನಿಮ್ ಮಕ್ಕಳ ಬಗ್ಗೆ ನೀವು ಎಷ್ಟೊತ್ತು ಯೋಚನೆ ಮಾಡ್ತೀರಾ? ತುಂಬಾ ಹೊತ್ತು ನೀವು ಯೋಚನೆ ಮಾಡುವಂತಹದ್ದು ಅವ್ರ ಬಗ್ಗೆನೇ ಅಲ್ವಾ? 24 ಗಂಟೆಗಳಲ್ಲಿ ಅಥವಾ 12 ಗಂಟೆ ನೀವೇನು ಎದ್ದಿರ್ತೀರಾ ನಿದ್ರೆ ಮಾಡದೆ, ಆ 12 ಗಂಟೆಗಳಲ್ಲಿ ಬಹಳಷ್ಟು ಸಮಯ ಕೊಡುವಂತಹದ್ದು ನೀವ್ ಏನಕ್ಕೋಸ್ಕರ? ನಿಮ್ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅಲ್ವಾ? ಹಾಗಾದ್ರೆ ನಿಮ್ ಮಕ್ಕಳಿಗೆ ಜಾಗ ಇದೆ ನಿಮ್ ಮನಸ್ಸಲ್ಲಿ, ಮಕ್ಕಳ ಮನಸ್ಸಿನಲ್ಲಿ ತಂದೆ ತಾಯಂದಿರಿಗೆ ಜಾಗ ಇದೆ,
ಹೌದಾ? ನಿಮ್ಮ ಉದ್ಯೋಗಕ್ಕೆ ಜಾಗ ಇದೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಸ್ನೇಹಿತರಿಗೆ ಜಾಗ ಇದೆ ನಿಮ್ಮ ಮನಸ್ಸಿನಲ್ಲಿ, ನೀವು ಯಾರನ್ನ ಪ್ರೀತಿ ಮಾಡ್ತಿದ್ದೀರೋ ಅವರಿಗೆ ಜಾಗ ಇದೆ ನಿಮ್ಮ ಮನಸ್ಸಲ್ಲಿ. ಯಾರಿಗ್ ಮಾತ್ರ ಜಾಗ ಇಲ್ಲ? ಹ್ಮ್. ಯಾರ ಬಗ್ಗೆ ಮಾತ್ರ ನಾವು ಅತಿ ಕಡಿಮೆ ಆಲೋಚನೆ ಮಾಡುವಂಥದ್ದು? ದೇವರ ಬಗ್ಗೆ. ಹೌದಾ? ಹ. ಯಾವತ್ತು ಯೋಚನೆ ಮಾಡಿದ್ವಿ ದೇವರ ಬಗ್ಗೆನೆ? ಕೂತಿದ್ರು, ನಿಂತಿದ್ರು ಸಹ, ಎಲ್ಲಾದ್ರೂ ನಡ್ಕೊಂಡು ಹೋಗ್ತಿದ್ರು ಸಹ. ನಾನು ಪ್ರಸಂಗ ಕೇಳ್ತಿರ್ಬೇಕಾದ್ರೆ ಹೇಳಿಲ್ಲ. ಝೂಮ್ ಆಪ್, ಗೂಗಲ್ ಮೀಟ್ ಅಟೆಂಡ್ ಮಾಡ್ಬೇಕಾದ್ರೆ ದೇವ್ರ ಬಗ್ಗೆ ಯೋಚನೆ ಮಾಡ್ತೀವಾ ಇಲ್ವಾ ಅಂತ ಕೇಳಿಲ್ಲ. ನಾರ್ಮಲ್ ಆಗಿ ನಾವು ದಿನಚರಿಯಲ್ಲಿ ನಾವು ವಾಕ್ ಹೋಗ್ಬೇಕಾದ್ರೆ, ನಾವು ನಿದ್ರೆ ಮಾಡ್ತಿರ್ಬೇಕು, ನಾವು ಎದ್ದ ತಕ್ಷಣ ಕೂತಿರ್ಬೇಕಾದ್ರೆ, ನಿಂತಿರ್ಬೇಕಾದ್ರೆ, ಈ ತರ ಚಟುವಟಿಕೆಗಳಲ್ಲೆಲ್ಲ ಎಷ್ಟೊತ್ತು ನಾವು ದೇವರಿಗೆ ಸಮಯ ಕೊಡ್ತಿದೀವಿ, ಎಷ್ಟೊತ್ತು ಯೋಚನೆ ಮಾಡ್ತಿದೀವಿ, ವಾಕ್ಯದ ಬಗ್ಗೆ ಎಷ್ಟೊತ್ತು ಯೋಚನೆ ಮಾಡ್ತಿದೀವಿ. ನಮಗ್ ನೆನಪೇ ಬರೋದಿಲ್ಲ ಅಲ್ವಾ ದೇವ್ರು ಇಷ್ಟಕ್ಕೂ? ಹೌದಾ? ಇವತ್ ನೀವ್ ನಿದ್ರೆ ಮಾಡ್ತೀರಾ ಅಂತ ಅನ್ಕೊಳ್ಳಿ ಪ್ರಿಯರೇ, ದೇವ್ರು ಬರ್ತಾರೆ. ಯಥಾ ಪ್ರಕಾರ ದೇವ್ರು ಮಾತ್ರ ಬರ್ತಾರೆ. ಬಂದು ನಿಮ್ಮ ಮನಸ್ಸಲ್ಲಿರುವಂತಹ ಫ್ಲಾಪಿ ಡ್ರೈವ್ ಅನ್ನು ತೆಗೆದು ಒಂದ್ಸಾರಿ ನೋಡ್ತಾರೆ ಅಂತ ಅನ್ಕೊಳ್ಳಿ. ಅಪ್ಪ ಎಷ್ಟು ಪರ್ಸೆಂಟೇಜ್ ಇದೆ, ನಾನು ಎಷ್ಟು ಪರ್ಸೆಂಟೇಜ್ ಇದ್ದೀನಿ ನನ್ನ ಮಕ್ಕಳ ಮನಸ್ಸಲ್ಲಿ ಅಂತ ಹೇಳಿ. ಏನೂ ಇಲ್ಲ, ಯಾವಾಗ್ಲೂ 0%. ಹೌದಾ ಇಲ್ವಾ? ಎಲ್ರಿಗೂ ಜಾಗ ಇರುತ್ತೆ ನಮ್ಮ ಮನಸ್ಸಲ್ಲಿ, ಎಲ್ರನ್ನೂ ಪ್ರೀತಿ ಮಾಡ್ತಿರ್ತೀವಿ, ನಮ್ಮ ಮನಸ್ಸು ಎಲ್ರನ್ನೂ ಪ್ರೀತಿ ಮಾಡ್ತಿರತ್ತೆ, ದೇವರೊಬ್ಬರನ್ನ ಬಿಟ್ರೆ. ಹೌದಾ? ಅದಕ್ಕೆ ದೇವ್ರು ಮಾತಾಡಿರುವಂತಹದ್ದು. ನಾನು ಏನಕ್ಕೋಸ್ಕರ ಬರ್ತೀನಿ ಗೊತ್ತಾ ಅವ್ರ ಹೃದಯಗಳ ಹತ್ರ? ನನ್ನ ಮಕ್ಕಳು ನನ್ನನ್ನು ಪ್ರೀತಿ ಮಾಡ್ತಿದ್ದಾರಾ ಇಲ್ವಾ? ನನ್ನ ಮಕ್ಕಳ ಮನಸ್ಸಿನಲ್ಲಿ ನನ್ನ ಜಾಗ ಇದೆಯಾ ಇಲ್ವಾ? ಇದು ಪಾಪನ? ನಮ್ಮ ಅಂಶದ ಹೆಸರು ಅದೇ ಅಲ್ವಾ, ಯಾವುದು ದೊಡ್ಡ ಪಾಪ. ಈಗ ದೇವ್ರೇನೋ ಪರಿಶೋಧನೆ ಮಾಡ್ತಾರೆ ಅಂತ ಹೇಳಿ ನೋಡಿದ್ವಿ ಇವಾಗ ತಾನೆ. ಏನ್ ಪರಿಶೋಧನೆ ಮಾಡ್ತಾರಂತೆ? ನಮ್ಮ ಮನಸ್ಸುಗಳನ್ನ ಪರಿಶೋಧನೆ ಮಾಡ್ತಾರೆ. ಯಾವಾಗ? ನಾವು ರಾತ್ರಿ ನಿದ್ರೆ ಮಾಡ್ತಿರ್ಬೇಕಾದ್ರೆ. ಹೌದಲ್ವಾ? ನನ್ನ ನನ್ನ ಮಕ್ಕಳ ಹೃದಯದಲ್ಲಿ ನನಗೆ ಎಷ್ಟು ಜಾಗ ಇದೆ, ನನ್ನ ಮಕ್ಕಳು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡ್ತಿದಾರ, ನನ್ನ ಮಕ್ಕಳ ಮನಸ್ಸಲ್ಲಿ ನಾನು ಇದ್ದೀನ, ಇದನ್ನ ನೋಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ಇಷ್ಟೊತ್ತು ಮಾತಾಡ್ಕೊಂಡ್ವಿ. ಈಗ ಒಂದು ವೇಳೆ ದೇವರು ರಾತ್ರಿ ಬಂದು ಪರಿಶೋಧನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ದೇವ್ರಿಲ್ಲ ಅಂತ ಅನ್ಕೊಳ್ಳಿ. ನಮ್ಮ ಮನಸ್ಸಲ್ಲಿ ದೇವ್ರಿಲ್ಲ ಅಂತ ಅನ್ಕೊಳ್ಳಿ. ಇದು ಪಾಪನ? ಒಂದು ವೇಳೆ ಪಾಪ ಆಗಿದ್ರೆ ಎಷ್ಟು ದೊಡ್ಡ ಪಾಪ? ಎಲ್ಲದಕ್ಕಿಂತ ದೊಡ್ಡ ಪಾಪನ ಅಥವಾ ಚಿಕ್ಕ ಪಾಪನ? ಒಂದ್ಸರಿ ಸತ್ಯವೇದ ಏನ್ ಹೇಳುತ್ತೆ ಅಂತ ಹೇಳಿ ನೋಡೋಣ. ಇದರ ಬಗ್ಗೆಯೂ ಸಹ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನವನ್ನ ನೋಡೋಣ. ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಒಳ್ಳೆಯ ಉತ್ತರವನ್ನು ಕೊಟ್ಟೆನೆಂದು ತಿಳಿದು ಹತ್ತಿರಕ್ಕೆ ಬಂದು ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವರನ್ನು ನಿನ್ನ... ಸಾಕು. ಏನ್ ಅರ್ಥ ಆಯ್ತು ನಮ್ಗೆ ಇದ್ರಲ್ಲಿ? ಯಾವ್ದಂತೆ ಮೊದಲನೇ ಆಜ್ಞೆ? ಏನಂತೆ? ಫಸ್ಟ್ ಪ್ರಿನ್ಸಿಪಲ್ ಏನಂತೆ? ಫಸ್ಟ್ ರೂಲ್ ಏನಂತೆ? ದೇವ್ರು ಕೊಡ್ತಿರುವಂತಹದ್ದು ಹೊಸ ಒಡಂಬಡಿಕೆಯಲ್ಲಿ 28ನೇ ವಚನ 3ನೇ ಸಾಲಿನಿಂದ, ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. 30ನೇ ವಚನ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ಮೊದಲನೇ ಆಜ್ಞೆ ಏನಂತೆ? ದೇವರನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿ ಮಾಡಬೇಕು. ಇದು ಫಸ್ಟ್ ಪ್ರಿನ್ಸಿಪಲ್. ಹೌದು. ಇವಾಗ ನೀವ್ ಹೇಳಿ, ಫಸ್ಟ್ ಪ್ರಿನ್ಸಿಪಲ್, ಫಸ್ಟ್ ರೂಲ್ ಯಾವುದು ಯಾವಾಗ್ಲೂ ಸಹ ಇಂಪಾರ್ಟೆಂಟ್ ಆಗಿರುತ್ತಾ ಎಲ್ಲದಕ್ಕಿಂತ? ಇಲ್ಲ. ಫಸ್ಟ್ ಯಾವ್ದಾದ್ರು ಪ್ರಿನ್ಸಿಪಲ್ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತ ಪ್ರಿನ್ಸಿಪಲ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ರೂಲ್. ಹೌದಾ? ನಿಜನಾ? ಇಲ್ಲಿ ಏನ್ ಹೇಳ್ತಿದ್ದಾರೆ? ಫಸ್ಟ್ ಪ್ರಿನ್ಸಿಪಲ್ ಯಾವ್ದಂದ್ರೆ ದೇವರು ಮನುಷ್ಯರಿಗೆ ಕೊಟ್ಟಿರುವಂತಹದ್ದು, ದೇವರನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡ್ಬೇಕು. ಅದು ಮೊಟ್ಟ ಮೊದಲನೇ ಆಜ್ಞೆ. ಹೌದಾ? ನಮ್ಮ ಮನಸ್ಸು ಹೇಗಿರುತ್ತೆ ನಾರ್ಮಲ್ ಆಗಿ? ನಮಗೇನ್ ಅನ್ಸ್ಬಿಟ್ಟಿರುತ್ತೆ? ನಮಗಲ್ದೆ ಯಾರು ಕೊಡ್ತಾರೆ ದೇವರು ಪರಲೋಕವನ್ನ? ಹೌದಾ ಇಲ್ವಾ? ನಾವಲ್ಲದೆ ಯಾರಿದ್ದಾರೆ ಭೂಮಿಯ ಮೇಲೆ ನೀತಿವಂತರು? ಹೌದಾ? ದೇವರು ನಮಗೆ ಪರಲೋಕ ಕೊಡುವಂತಹದ್ದು, ಇದು ನಮ್ಮ ಒಪಿನಿಯನ್. ಹೌದಾ ಇಲ್ವಾ? ಯಾಕಂದ್ರೆ ನಮಗೆ ನಾರ್ಮಲ್ ಆಗಿ, ನಾನು ಆಗ್ಲೇ ಹೇಳದ್ನಲ್ವಾ, ನಾನು ಒಬ್ಬರ ತಂಟೆಗೆ ಹೋಗೋದಿಲ್ಲ, ಒಬ್ಬರ ಜೊತೆ ಜಗಳ ಮಾಡೋದಿಲ್ಲ, ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರೋದಿಲ್ಲ, ನಾನು ಹೋಗಿ ಜೂಜಾಡೋದಿಲ್ಲ, ಗ್ಯಾಂಬ್ಲಿಂಗ್ ಮಾಡೋದಿಲ್ಲ, ನಾನು ಸ್ಮೋಕ್ ಮಾಡೋದಿಲ್ಲ, ನಾನು ಡ್ರಿಂಕ್ಸ್ ಮಾಡೋದಿಲ್ಲ, ನನಗೆ ಇತರೆ ಚಟುವಟಿಕೆಗಳಿಲ್ಲ, ನಾನು ವೇಶ್ಯಾವಾಟಿಕೆ ನಡೆಸೋದಿಲ್ಲ, ನಾನು ಕದಿಯೋದಿಲ್ಲ, ನಾನು ಯಾರನ್ನು ಮೋಸ ಮಾಡೋದಿಲ್ಲ, ನಾನು ಸಹಾಯ ಮಾಡ್ತೀನಿ ಇನ್ನೊಬ್ಬರಿಗೆ. ನನಗಲ್ದತೆ ಇನ್ ಯಾರು ಕೊಡ್ತಾರೆ ದೇವರು ಪರಲೋಕವನ್ನ? ಅಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ. ಇದೆಲ್ಲ ಕೆಳಗಡೆ ಇರುವಂತಹ ಪ್ರಿನ್ಸಿಪಲ್ಸ್. ಫಸ್ಟ್ ಪ್ರಿನ್ಸಿಪಲ್ ಅದಾದ ನಂತರ ಇರುವಂತಹ ಪ್ರಿನ್ಸಿಪಲ್ಸ್ ಇದೆಲ್ಲ ನಾವು ಇಷ್ಟೊತ್ತು ಮಾತಾಡ್ಕೊಂಡ್ವಲ್ವಾ?
ಅದು ಫಸ್ಟ್ ಪ್ರಿನ್ಸಿಪಲ್ ಆದ ನಂತರ ಇರುವಂತಹ ಪ್ರಿನ್ಸಿಪಲ್ಸ್. ಫಸ್ಟ್ ಪ್ರಿನ್ಸಿಪಲ್ ಯಾವುದು? ದೇವರನ್ನ ಪ್ರೀತಿ ಮಾಡ್ಬೇಕು. ಹೆಂಗ್ ಪ್ರೀತಿ ಮಾಡ್ಬೇಕು? ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ಬೇಕು. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ, ನಮ್ ಹೃದಯದಲ್ಲಿ ಪೂರ್ತಿಯಾಗಿ ದೇವರೇ ತುಂಬಿಕೊಂಡಿರ್ಬೇಕು. ಅದನ್ನ ನೋಡ್ಲಿಕ್ಕೆ ಅಂತ ಬರುವಂತಹದ್ದು ರಾತ್ರಿ ಪ್ರತಿ ರಾತ್ರಿಯೂ ಸಹ ದೇವರು. ಹೌದಾ? ಅದನ್ನ ನೋಡ್ಲಿಕ್ಕೆನ ಬರುವಂತಹದ್ದು. ಹೌದು. ಸಹಾಯ ಮಾಡುವಂತವ್ರು ಎಷ್ಟೊಂದ್ ಜನ ಇದ್ದಾರೆ ಪ್ರಪಂಚದಲ್ಲಿ, ಇನ್ನೊಬ್ಬರಿಗೆ ಸಹಾಯ ಮಾಡುವಂತವ್ರು. ನಿಜನಾ? ಕೆಟ್ಟ ಮಾತು ಮಾತಾಡದೇ ಇರುವಂತವ್ರು ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಇದ್ದಾರೆ. ಇನ್ನೊಬ್ಬರಿಗೆ ಮೋಸ ಮಾಡದೇ ಇರುವಂತವ್ರು ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಇದ್ದಾರೆ. ಇನ್ನೊಬ್ಬರಿಗೆ ಅನ್ಯಾಯ ಮಾಡದೇ ಇರುವಂತವ್ರು ಎಷ್ಟೊಂದ್ ಜನ ಇದ್ದಾರೆ. ಸುಳ್ಳು ಸಾಕ್ಷಿ ಹೇಳದೇ ಇರುವಂತವ್ರು ಎಷ್ಟೊಂದ್ ಜನ ಇದ್ದಾರೆ ಪ್ರಪಂಚದಲ್ಲಿ. ನಿಜನಾ? ಇಷ್ಟು ಜನ ಇದಾರಲ್ವಾ? ಹಾಗಾದ್ರೆ ಪರಲೋಕಕ್ಕೆ ಯಾರು ಹೋಗ್ತಾರೆ? ಯಾರು ಹೋಗ್ತಾರೆ? ಇಷ್ಟು ಜನ ಅಲ್ಲ. ಇಷ್ಟು ಜನರಲ್ಲಿ ಎಷ್ಟು ಜನರ ಮನಸ್ಸಿನಲ್ಲಿ ದೇವರಿದಾರೋ, ಎಷ್ಟು ಜನ ದೇವರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದಾರೋ ಅವ್ರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ. ಒಂದ್ ವೇಳೆ ನಾವು ಈ ತರ ಚಿಕ್ಕ ಚಿಕ್ಕ ವಿಚಾರಗಳನ್ನ ತಗೊಂಡಾಗ ಕನ್ಸಿಡರೇಷನ್ಗೆ, ಯಾವ ತರ ಕೆಟ್ಟ ಮಾತು ಮಾತಾಡಬಾರ್ದು, ಮೋಸ ಮಾಡಬಾರ್ದು, ಇದು ಮಾತ್ರನೇ ನೀತಿವಂತಿಕೆ ಅನ್ನುವಂತಹದ್ದೇ ಒಂದ್ ವೇಳೆ ನಮ್ಮ ಕಾನ್ಸೆಪ್ಟ್ ಆದ್ರೆ, ಹಿಂಸೆ ಮಾಡಬಾರ್ದು, ಪ್ರಾಣ ಹಿಂಸೆ ಮಾಡಬಾರ್ದು, ಅಹಿಂಸೆ ಪದ್ಧತಿಯನ್ನ ಪಾಲಿಸ್ಬೇಕು, ಒಂದ್ ವೇಳೆ ಇಷ್ಟು ಮಾಡಿದ್ರೆ ನಾವು ನೀತಿವಂತರಾಗೋಗ್ತೀವಿ ಅನ್ನುವಂತಹ ಮನೋಭಾವ ನಿಮ್ಮಲ್ಲಿದ್ರೆ, ಒಂದ್ಸರಿ ಜೈನಿಸಂ ಜನರನ್ನ ಒಂದ್ಸರಿ ನೋಡಿ. ಜೈನಿಸಂ ಅನ್ನ ಆಚರಿಸ್ತಾರಲ್ವಾ, ಪಾಲಿಸ್ತಾರಲ್ವಾ, ಆ ಜನರನ್ನ ಒಂದ್ಸರಿ ನೋಡಿ. ಜೈನಿಸಂ ಅಂದ್ರೆ ನಮಗ್ ಗೊತ್ತಲ್ವಾ? ಲಾರ್ಡ್ ಮಹಾವೀರ ಇವರ ಟೀಚಿಂಗ್ಸ್ ಅನ್ನ ಫಾಲೋ ಮಾಡುವಂತಹ ಜನ, ಕ್ರೈಸ್ತರಲ್ಲ ಇವರು. ಓಕೆ, ಅವ್ರು ಮಾಡುವಂತಹ ಅವ್ರ ಪದ್ಧತಿಯನ್ನ ಒಂದ್ಸರಿ ಯಾವಾಗ್ಲಾದ್ರೂ ಸಂದೇಶ ಮುಗಿದ ನಂತರ ನಿಮಗೆ ಟೈಮ್ ಸಿಕ್ಕಿದಾಗ ಯೂಟ್ಯೂಬ್ ಅಲ್ಲಿ ಕ್ಲಿಕ್ ಮಾಡಿ ನೋಡಿ. ಅದನ್ನ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಂ ಅಥವಾ ಹೌ ಡು ದ ಫಾಲೋವರ್ಸ್ ಆಫ್ ಜೈನಿಸಂ ಲಿವ್ ಅಂತ ಏನಾದ್ರು ಹೊಡೆದು ನೋಡಿ, ಯೂಟ್ಯೂಬ್ ಅಲ್ಲಿ ತೋರಿಸ್ತಾರೆ ನಿಮಗೆ. ಅವ್ರು ಪಾಲಿಸುವಂತಹ ಪದ್ಧತಿಗಳು ಹೇಗಿರುತ್ತೆ ಗೊತ್ತಾ ಪ್ರಿಯರೇ? ಒಂದು ಇರುವೆಗೂ ಸಹ ಹಾನಿ ಆಗ್ಬಾರ್ದು ಅಂತ ಹೇಳಿ ಚಪ್ಪಲಿನೂ ಹಾಕೊಳ್ಳೋದಿಲ್ಲ. ಅವ್ರು ಕಾಲಿಡ್ಬೇಕಾದ್ರೆ ನೋಡ್ಕೊಳ್ತಾರೆ. ಕಾಲಿಡ್ಬೇಕಾದ್ರೆ ಪೂರ್ತಿಯಾಗಿ ಶುದ್ಧ ಮಾಡಿ, ರಸ್ತೆಯನ್ನ ಶುದ್ಧ ಮಾಡಿ, ಅಥವಾ ಅವ್ರು ನಡೀತಿರುವಂತಹ ದಾರಿಯನ್ನ ಶುದ್ಧ ಮಾಡಿ ಆಮೇಲೆ ಕಾಲಿಡ್ತಾರೆ. ಅವ್ರ ಕಾನ್ಸೆಪ್ಟ್ ಏನಂದ್ರೆ ಒಂದು ಇರುವೆಗೂ ಸಹ ಹಾನಿ ಆಗ್ಬಾರ್ದು. ಯಾವಾಗ್ಲೂ ಮಾಸ್ಕ್ ಹಾಕೊಂಡೇ ಇರ್ತಾರೆ. ಇನ್ನೊಂದ್ ಸೆಕ್ಟ್ ಅದ್ರಲ್ಲಿ ಏನಕ್ಕೆ, ಒಂದು ಹುಳಕ್ಕೂ ಸಹ ನಮ್ಮಿಂದ ತೊಂದರೆ ಆಗ್ಬಾರ್ದು. ನಾನ್ ವೆಜ್ ಅನ್ನ ಮುಟ್ಟೋದೇ ಇಲ್ಲ. ಏನ್ ಅರ್ಥ ಆಯ್ತು ನಮ್ಗೆ ಇದನ್ನೆಲ್ಲ ನೋಡಿದಾಗ? ಅಂದ್ರೆ ನನ್ ಎಲ್ರು ಅಂತ ಹೇಳ್ತಿಲ್ಲ, ಕೆಲವು ಸೆಕ್ಟ್ಗಳು ಜೈನಿಸಂ ತುಂಬಾ 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 ತೀವ್ರವಾಗಿರುವಂತಹ ಪದ್ಧತಿಗಳನ್ನ ಪಾಲಿಸ್ತಾರೆ, ಕಷ್ಟ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿ. ಇದನ್ನ ನೋಡಿದಾಗ ನಮಗೇನ್ ಅರ್ಥ ಆಯ್ತು? ನಾವೇನ ಇರುವಂತಹದ್ದು, ಯಾರನ್ನು ಹಿಂಸೆ ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ನೋವು ಉಂಟು ಮಾಡಬಾರ್ದು. ಒಂದು ವೇಳೆ ಇಷ್ಟು ಮಾಡಿದ್ರೆ ನೀತಿವಂತಿಕೆ ಅಂತ ಹೇಳಿದ್ರೆ, ಫಸ್ಟ್ ಕ್ರೈಸ್ತರಿಗಿಂತ ಯಾರು ಪರಲೋಕಕ್ಕೆ ಹೋಗ್ಬೇಕು ಹೇಳಿ? ಅವ್ರು ಹೋಗ್ಬೇಕಲ್ವಾ? ಕ್ರೈಸ್ತರು ಹೋಗ್ಬಾರ್ದು, ಅವ್ರು ಹೋಗ್ಬೇಕು. ಯಾಕಂದ್ರೆ ಇದನ್ನೆಲ್ಲ ನಮಗಿಂತ ಚೆನ್ನಾಗಿ ಅವ್ರು ಪಾಲಿಸ್ತಿದ್ದಾರೆ. ಅವ್ರ ಬಾಯಲ್ಲಿ ಒಂದು ಕೆಟ್ಟ ಮಾತು ಬರೋದಿಲ್ಲ. ನಿಮಗಾದ್ರೂ ಚೆನ್ನಾಗಿ ಕೋಪ ಬರ್ಸ್ಬಿಟ್ರೆ ಅಪ್ಪಿ ತಪ್ಪಿ ಹಿಂದೆ ಯಾವಾಗ್ಲೋ ಕಲ್ತಿರುವಂತಹ ಒಂದ್ ಮಾತು ಮಾತಾಡ್ಬಿಡ್ತೀರ ನಾವು, ಆದ್ರೆ ಅವ್ರು ಅದು ಮಾತಾಡೋದಿಲ್ಲ. ಹೌದಾ? ಯಾರು ಪರಲೋಕಕ್ಕೆ ಹೋಗ್ಬೇಕು? ಅವ್ರು ಹೋಗ್ಬೇಕಲ್ವಾ? ನಿಜವಾಗ್ಲೂ ಅವ್ರು ಹೋಗ್ಬೇಕಲ್ವಾ? ಅದನ್ನ ನೋಡ್ತಿಲ್ವಂತೆ ದೇವ್ರು. ನೀವು ಕೆಟ್ಟ ಮಾತು ಮಾತಾಡ್ತೀರಾ, ನೀವು ಕೆಟ್ಟ ಆಲೋಚನೆಗಳಲ್ಲಿ ಒಳಗಾಗಿದ್ದೀರಾ, ಅಥವಾ ನೀವು ಮೋಸ ಮಾಡ್ತಿದ್ದೀರಾ, ನೀವು ಅನ್ಯಾಯ ಮಾಡ್ತಿದ್ದೀರಾ, ಇದನ್ನ ದೇವ್ರು ಕನ್ಸಿಡರ್ ಮಾಡ್ತಿಲ್ಲ. ಯಾವ್ದನ್ನ ಕನ್ಸಿಡರ್ ಮಾಡ್ತಿದ್ದಾರೆ? ಫಸ್ಟ್ ಫೋರ್ ಮೋಸ್ಟ್ ಪ್ರಿನ್ಸಿಪಲ್ ಆಗಿ ಯಾವ್ದನ್ನ ಕನ್ಸಿಡರ್ ಮಾಡ್ತಿದ್ದಾರೆ? ನನ್ನ ಮಕ್ಕಳು ನನ್ನನ್ನ ಪ್ರೀತಿ ಮಾಡ್ತಿದ್ದಾರಾ? ನೀವು ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿ, ನಾವು ಇವಾಗ ತಾನೇ ಮಾತಾಡ್ಕೊಂಡಂತಹ ಪಾಪಗಳು ಆಟೋಮ್ಯಾಟಿಕ್ ಆಗಿ ತನ್ನಷ್ಟಕ್ಕೆ ತಾನು ಹೋಗ್ತಾ ಇರುತ್ತೆ. ಹೌದಲ್ವಾ? ನಿಮ್ ಮನಸ್ಫೂರ್ತಿ ದೇವರೇ ಇದ್ದಾಗ ಈ ಚಿಕ್ಕ ಚಿಕ್ಕ ಕೆಟ್ಟ ಮಾತು, ಮೋಸ, ಇದಕ್ಕೆಲ್ಲ ಜಾಗ ಇರುತ್ತೆ. ಆಟೋಮ್ಯಾಟಿಕ್ ಆಗಿ ನೀವೇ ಬಿಟ್ಬಿಡ್ತಿರ್ತೀರಾ ಇದನ್ನೆಲ್ಲ. ಹೌದಲ್ವಾ? ಯಾವಾಗ್ವರೆಗೂ ನಾವು ದೇವರನ್ನ ಪ್ರೀತಿಸೋದಿಲ್ವೋ, ಯಾವಾಗ್ವರೆಗೂ ಬರೀ ಚಿಕ್ಕ ಚಿಕ್ಕ ವಿಚಾರಗಳ ಹಿಂದೆ ಬಿದ್ದಿರ್ತೀವಿ. ಇಷ್ಟು ಮಾಡಿದ್ರೆ ಸಾಕು, ಉಪವಾಸ ಮಾಡಿದ್ರೆ ಸಾಕು ನಾವು ನೀತಿವಂತರು, ದಶಮಾಂಶ ಕೊಟ್ರೆ ಸಾಕು ನಾವು ನೀತಿವಂತರು, ಬರೀ ಈ ಚಿಕ್ಕ ಚಿಕ್ಕ ವಿಚಾರಗಳ ಹಿಂದೆ ಯಾವಾಗ್ವರೆಗೂ ಬಿದ್ದಿರ್ತೀವೋ ಅವಾಗ್ವರೆಗೂ ನಾವು ನೀತಿವಂತರ ಆಗೋದೇ ಇಲ್ಲ. ಒಂದಲ್ಲ ಒಂದು ದಿನ ಆ ಪಾಪವನ್ನ ಮತ್ತೆ 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 ರಿಪೀಟ್ ಮಾಡ್ತಾನೆ ಇರ್ತೀವಿ. ಹೌದಾ? ಯಾವ್ದು ಬೇಕು ನಮ್ಗೆ? ನೀವು ದೊಡ್ಡದನ್ನ ಮಾಡಿದ್ರೆ ಚಿಕ್ಕ ಚಿಕ್ಕದು ಆಟೋಮ್ಯಾಟಿಕ್ ಆಗಿ ಹೊರಟೋಗುತ್ತೆ. ನೀವು ಚಿಕ್ಕದ್ರ ಸುತ್ತನೇ ಸುತ್ತುತ್ತಿದ್ದೀರಾ ಅಂತ ಅನ್ಕೊಳ್ಳಿ, ದೊಡ್ಡದನ್ನ ಯಾವತ್ತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಕಡೆ ಚಿಕ್ಕದ್ದು ಆಗೋದಿಲ್ಲ. ಇಲ್ಲಿ ಚಿಕ್ಕದ್ ಯಾವುದು? ನಾವಾಗ ಮಾತಾಡ್ಕೊಂಡಿದೀವಲ್ವಾ, ಮೋಸ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಕೆಟ್ಟ ಆಲೋಚನೆ ಮಾಡಬಾರ್ದು, ಇದೆಲ್ಲ ಚಿಕ್ಕ ಚಿಕ್ಕದು. ಇಷ್ಟು ಮಾಡಿದ್ರೆ ಸಾಕು ನಾವು ನೀತಿವಂತರಾಗೋಗ್ತೀವಿ ಅನ್ನುವಂತಹ ಮನೋಭಾವ ನಮ್ಮ ಮನಸ್ಸಲ್ಲಿದ್ರೆ ದಯವಿಟ್ಟು ತಪ್ಪು. ಈ ತರ ಇರುವಂತವ್ರು ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ. ನಾನು ಆಗ್ಲೇ ಹೇಳ್ದೆ ನಿಮಗೆ, ನೀವ್ ಯಾವಾಗ ದೇವರನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀರೋ, ನಿಮ್ಮ ಪೂರ್ಣ ಹೃದಯದಿಂದ ಯಾವಾಗ ದೇವರನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀರೋ, ನಿಮ್ಮ ಹೃದಯದ ತುಂಬಾ ಯಾವಾಗ್ಲೂ ದೇವ್ರ ಇರ್ತಾರೋ, ಈ ಚಿಕ್ಕ ಚಿಕ್ಕದೆಲ್ಲ ಆಟೋಮ್ಯಾಟಿಕ್ ಆಗಿ ಹೋಗ್ತಾ ಇರುತ್ತೆ. ನಿಮಗ್ ಗೊತ್ತಿಲ್ಲದೆ ಅದನ್ನೆಲ್ಲ ಬಿಟ್ಬಿಟ್ಟಿರ್ತೀರ. ಹೌದಾ?
ಏನನ್ನ ನೋಡ್ಲಿಕ್ಕೆ ಬರ್ತಾರೆ ಪ್ರತಿ ರಾತ್ರಿಯೂ ಸಹ ದೇವರು? ನಾನು ನನ್ನ ಮಕ್ಕಳ ಮನಸ್ಸಲ್ಲಿ ಇದ್ದೀನ? ನನ್ನ ಮಕ್ಕಳ ಮನಸ್ಸಲ್ಲಿ ನನಗೆ ಜಾಗ ಇದೆಯಾ? ಇದೆಯಾ? ನನ್ನ ಮಕ್ಕಳು ನನ್ನನ್ನ ಪ್ರೀತಿ ಮಾಡ್ತಿದಾರ? ಅವ್ರ ಮಗನನ್ನ ಪ್ರೀತಿ ಮಾಡ್ತಾರೆ, ಮಗಳನ್ನ ಪ್ರೀತಿ ಮಾಡ್ತಾರೆ, ಅವ್ರ ತಂದೆ ತಾಯಿಯನ್ನ ಪ್ರೀತಿ ಮಾಡ್ತಾರೆ, ಅವ್ರ ಹೆಂಡತಿಯನ್ನ ಪ್ರೀತಿ ಮಾಡ್ತಾರೆ, ಅವ್ರ ಗಂಡನನ್ನ ಪ್ರೀತಿ ಮಾಡ್ತಾರೆ, ಹೌದಾ? ಅವರ ಸ್ನೇಹಿತರನ್ನ ಪ್ರೀತಿ ಮಾಡ್ತಾರೆ, ಬಂಧು ಬಳಗವನ್ನ ಪ್ರೀತಿ ಮಾಡ್ತಾರೆ, ನನ್ನನ್ನು ಪ್ರೀತಿ ಮಾಡ್ತಾರ? ಅದನ್ನ ನೋಡ್ಲಿಕ್ಕಂತ ದೇವ್ರು ಬರುವಂತಹದ್ದು ಪ್ರತಿ ರಾತ್ರಿಯೂ ಸಹ. ಅಷ್ಟನ್ನೇ ದೇವ್ರು ಕೋರ್ಕೊಳ್ತಿರುವಂತ ಪ್ರಥಮ ಆಜ್ಞೆಯನ್ನು ಅದೇ ಸಹ, ಹೌದಾ? ಫಸ್ಟ್ ಪ್ರಿನ್ಸಿಪಲ್ ಅದೇ ಅಲ್ವಾ? ನಾವು ಇವಾಗ ತಾನೇ ಮಾತಾಡ್ಕೊಂಡಿದ್ವಲ್ವಾ? ಇವಾಗ ಓದಂತಹ ವಚನನೂ ಅದೇ ಹೇಳ್ತಿದ್ಯಲ್ವಾ? ಮೊಟ್ಟ ಮೊದಲನೇ ಆಜ್ಞೆ ಏನಂತೆ? ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿಸ್ಬೇಕು. ಅವ್ರು ಮಾತ್ರ ಕ್ರೈಸ್ತರು. ಕ್ರೈಸ್ತರಂದ್ರೆ ಯಾರು? ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿ ಮಾಡುವಂತವರು. ನಮಗೂ ಈ ತರ ನೀವು ಆ ದೇವರನ್ನ ಪ್ರೀತಿ ಮಾಡುವಂತಹ ಕಾನ್ಸೆಪ್ಟ್ ಅನ್ನ ಯಾವಾಗ ಪಕ್ಕಕ್ಕೆ ಇಡ್ತಿರೋ ಅವಾಗ ನಮಗೂ ಪ್ರಪಂಚದ ಜನರಿಗೂ ಏನು ವ್ಯತ್ಯಾಸ ಇರೋದಿಲ್ಲ ಪ್ರಿಯರೇ. ನಾವು ಮಾಡುವಂತಹದ್ದು ತುಂಬಾ ಜನ ಪ್ರಪಂಚದಲ್ಲಿ ಮಾಡ್ತಿದ್ದಾರೆ. ನಾನು ಆಗ್ಲೇ ಹೇಳದ್ನಲ್ವಾ ನಿಮಗೆ ವಿವರಣೆ ಕೊಟ್ಟು. ತುಂಬಾ ಜನ ಯಾರನ್ನೂ ಹಿಂಸೆ ಮಾಡ್ತಿಲ್ಲ, ತುಂಬಾ ಜನ ಯಾರಿಗೂ ಅನ್ಯಾಯ ಮಾಡ್ತಿಲ್ಲ, ತುಂಬಾ ಜನ ಫ್ರೀಯಾಗಿ ಊಟ ಕೊಡ್ತಿದ್ದಾರೆ. ಅವ್ರಿಗಿಂತ ಹೆಲ್ಪ್ ಮಾಡ್ತಿದೀವ ನಾವು? ಸಾಕಷ್ಟು ಜನ ದೊಡ್ಡ ದೊಡ್ಡ ಶ್ರೀಮಂತರು ಬೇಡ, ನಾವು ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅಂತ ಹೇಳಿ ದೊಡ್ಡ ದೊಡ್ಡ ಫೌಂಡೇಶನ್ ಏನಿದೆ, ಇನ್ಫೋಸಿಸ್ ಫೌಂಡೇಶನ್ ಇದೆಯಲ್ವಾ, ಈ ತರ ದೊಡ್ಡ ದೊಡ್ಡ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡ್ತಿದ್ದಾರೆ. ಈಗ ಯಾರು ಪರಲೋಕಕ್ಕೆ ಹೋಗ್ಬೇಕು? ಅವ್ರು ಪರಲೋಕಕ್ಕೆ ಹೋಗ್ಬೇಕಲ್ವಾ? ಅವ್ರು ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡ್ತಿದ್ದಾರೆ. ನಾವ್ ಏನ್ 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 10,000 ರೂಪಾಯಿ ಸಹಾಯ ಮಾಡುತ್ತೇವೆ. ಇಷ್ಟು ಮಾಡಿದ್ರೆ ನೀತಿವಂತರಾಗಿ ಹೋಗ್ತೀವ? ಸಹಾಯ ಮಾಡುವಂತಹ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಆದ್ರೆ ಇವೆಲ್ಲವೂ ಸಹ ಆ ಫಸ್ಟ್ ಪ್ರಿನ್ಸಿಪಲ್ ಆದ ನಂತರ ಅಂತ ಹೇಳಿ ಹೇಳ್ತದೆ. ಆ ಫಸ್ಟ್ ಪ್ರಿನ್ಸಿಪಲ್ ನೀವು ಯಾವಾಗ ಪಾಲಿಸ್ಲಿಕ್ಕೆ ಶುರು ಮಾಡ್ತಿರೋ, ನೀವು ಯಾವಾಗ ದೇವರನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಿರೋ, ಆಟೋಮ್ಯಾಟಿಕ್ ಆಗಿ ನೀವು ಸಹಾಯ ಮಾಡುವಂತಹದ್ದು, ಇದು ಮಾಡುವಂತಹದ್ದು, ನಿಮ್ಮ ಜೀವನವನ್ನ ನೀವು ಸರಿಪಡಿಸ್ಕೊಳ್ಳುವಂತಹದ್ದು, ಇದನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಯಾವಾಗವರೆಗೂ ಅದಾಗೋದಿಲ್ವೋ ಅವಾಗವರೆಗೂ ಇವೆಲ್ಲ ಆಗೋದಿಲ್ಲ. ನಮ್ಮ ಕಾನ್ಸಂಟ್ರೇಷನ್ ಯಾವಾಗಿರ್ಬೇಕು? ಎಲ್ಲಿರ್ಬೇಕು? ಅಲ್ಲಿರ್ಬೇಕು. ಫಸ್ಟ್ ಪ್ರಿನ್ಸಿಪಲ್ ಕಡೆ. ದೇವರು ನಮ್ಮ ಹೃದಯದಲ್ಲಿದ್ದಾರ? ಇನ್ ಮುಂದೆ ನಿದ್ರೆ ಮಾಡುವುದಕ್ಕಿಂತ ಮುಂಚೆ ಏನ್ ಮಾಡ್ತೀರಾ? ಟೈಮ್ ತಗೊಂಡು ಕುತ್ಕೊಂಡು ನೀವು ನಿದ್ರೆ ಮಾಡುವುದಕ್ಕಿಂತ ಮುಂಚೆ ದಯವಿಟ್ಟು ಪ್ರಾರ್ಥನೆ ಮಾಡುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿ ನೀಟಾಗಿ. ಅದಾದ ನಂತರ ಕುತ್ಕೊಂಡು ಸ್ವಲ್ಪ ಹೊತ್ತು ದೇವರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ವಾಕ್ಯವನ್ನು ಓದುವಂತಹದ್ದು. ನೀವು ನಿದ್ರೆ ಮಾಡ್ಬೇಕಾದ್ರೆ ನಿಮ್ ಮನಸ್ಸು ಪೂರ್ತಿಯಾಗಿ ಎಂಟಿ ಆಗ್ಬೇಕು. ಅಟ್ಲೀಸ್ಟ್ ನಿದ್ರೆ ಮಾಡ್ಬೇಕಾದ್ರೆ, ಹೌದಲ್ವಾ? ಯಾಕಂದ್ರೆ ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ, ಕೆಲಸ ಮಾಡ್ಬೇಕಾದ್ರೆ ದೇವ್ರಿಗೆ ಚಾನ್ಸ್ ಇರೋದಿಲ್ಲ. ನೀವು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಫೋನ್ ಕಾಲ್ ಅಲ್ಲಿ, ಅವಾಗ ನಿಮ್ಮ ಮನಸ್ಸಲ್ಲಿ ದೇವರ ಆಲೋಚನೆ ಇಟ್ಕೊಳ್ಲಿಕ್ಕೆ ಚಾನ್ಸ್ ಇರೋದಿಲ್ಲ. ಅಟ್ಲೀಸ್ಟ್ ನೀವು ನಿದ್ರೆ ಮಾಡುವುದಕ್ಕಿಂತ ಮುಂಚೆ ಕೂತ್ಕೊಂಡು, ತಂದೆ ನಾನು ಇನ್ನೊಂದು 10 ನಿಮಿಷದಲ್ಲಿ ನಿದ್ರೆ ಮಾಡ್ತೀನಿ, ನಾನು ನಿದ್ರೆ ಮಾಡುವುದಕ್ಕಿಂತ ಮುಂಚೆ ನಿನ್ನ ಬಗ್ಗೆನೇ ಆಲೋಚನೆ ಮಾಡಿ ನಿದ್ರೆ ಮಾಡ್ತೀನಿ. ಅವಾಗ ನೀನ್ ಬರ್ತೀಯಲ್ವಾ ರಾತ್ರಿ ನನ್ನ ಮನ್ಸನ್ನ ನೋಡ್ಲಿಕ್ಕೆ ಬರ್ತೀಯಲ್ವಾ ನಾನು ನಿದ್ರೆ ಮಾಡಿದ್ಮೇಲೆ, ಅವಾಗ ನಿನಗೆ ಸಂತೋಷ ಆಗ್ಬೋದೇನೋ, ಅವಾಗ ನೀನ್ ನೋಡಿ ಸಂತೋಷ ಪಡ್ಬೋದೇನೋ, ನನ್ನ ಮಗ ಅಟ್ಲೀಸ್ಟ್ ರಾತ್ರಿ ನಿದ್ರೆ ಮಾಡುವುದಕ್ಕಿಂತ ಮುಂಚೆ ಆದ್ರೂ ನನ್ನ ಬಗ್ಗೆ ಆಲೋಚನೆ ಮಾಡಿ ನಿದ್ರೆ ಮಾಡಿದ್ದಾನೆ ಅಂತ ಹೇಳಿ ನೀನ್ ಸಂತೋಷ ಪಡ್ತೀಯನೋ, ಹೌದಲ್ವಾ? ಆ ಸಮಯವನ್ನು ತಗೊಳ್ಳೋಣ ಪ್ರಿಯರೇ. ಮುಂದೆ ನಾವು ನಿದ್ರೆ ಮಾಡುವುದಕ್ಕಿಂತ ಮುಂಚೆ ನಮ್ಮ ಮನಸ್ಸಲ್ಲಿ ದೇವರು ಅನ್ನುವಂತಹದ್ದು ಬಿಟ್ಟು ಬೇರೆ ಏನೂ ಇರಬಾರ್ದು. ದೇವರು ಅನ್ನುವಂತವರು ಬಿಟ್ಟು ಬೇರೆ ಏನೂ ಇರಬಾರ್ದು. ಕುಟುಂಬ ಸಮಸ್ಯೆಗಳು, ಪ್ರಾಬ್ಲಮ್ಗಳು, ಕೆಲಸಗಳು, ಇನ್ನೊಂದು ವಿದ್ಯೆ ಅಥವಾ ಮಕ್ಕಳು, ಬೆಳಗ್ಗೆಯಿಂದ ಅವ್ರಿಗೋಸ್ಕರನೇ ಅಲ್ವಾ ಬದುಕಿರುವಂತಹದ್ದು ರಾತ್ರಿವರೆಗೂ, ಹೌದಲ್ವಾ? ಈಗ ಅಟ್ಲೀಸ್ಟ್ ನಿದ್ರೆ ಮಾಡುವುದಕ್ಕಿಂತ ಮುಂಚೆ ಒಂದು 10 ನಿಮಿಷ ಪೂರ್ತಿಯಾಗಿ ಮನಸ್ಫೂರ್ತಿ ನಾವು ನಿದ್ರೆ ಮಾಡಿ, ನಾವು ನಿದ್ರೆಗೆ ಜಾರುವವರೆಗೂ ದೇವರನ್ನ ಇಟ್ಕೊಳ್ತೀವ. ಇನ್ ಮುಂದೆ ಆದ್ರು ಕೆಲಸವನ್ನ ಮಾಡ್ತೀವ ದಿನ ಪೂರ್ತಿ. ಯಾವಾಗ ಆಗುತ್ತೋ, ನೀವು ಕುತ್ಕೊಂಡಿರ್ಬೇಕಾದ್ರೆ ದೇವ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕಾಗತ್ತಾ? ಅವಾಗ ಯೋಚನೆ ಮಾಡಿ. ನೀವು ನಿಂತ್ಕೊಂಡಿರ್ಬೇಕಾದ್ರೆ ದೇವ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕಾಗತ್ತಾ? ಅವಾಗ ಯೋಚನೆ ಮಾಡಿ. ವಾಕ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡ್ಲಿಕ್ಕಾಗತ್ತಾ? ನೆನ್ನೆ ಏನ್ ಸಂದೇಶ ಕೇಳಿದ್ರೆ, ನಾಳೆ ನಿಮ್ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಸ್ವಲ್ಪ ಆದ್ರೂ ಸಮಯ ಸಿಕ್ಕುತ್ತಲ್ವಾ? ನೀವು ಓಡಾಡ್ಬೇಕು. ಯಾಕಂದ್ರೆ ನಿಮ್ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ನಿಮ್ ಮ್ಯಾನೇಜರ್ ಖಂಡಿತವಾಗ್ಲೂ ಬಂದು ನೋಡೋದಿಲ್ಲ. ಸಾಕಷ್ಟು ಯೋಚನೆ ಮಾಡ್ತಿರ್ತೀವಿ, ಕೆಲಸ ಮಾಡ್ಕೊಂಡು ಏನೇನೇನೋ ಯೋಚನೆ ಮಾಡಿರ್ತೀವಿ ಈ ಲೋಕದಲ್ಲಿ. ಅದ್ರ ಬಗ್ಗೆ ದೇವ್ರ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ? ಓಕೆ, ನೆನ್ನೆ ಬ್ರದರ್ ಈ ಸಂದೇಶ ಹೇಳಿದ್ರು. ಫಸ್ಟ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ, ದೇವರನ್ನ ಪ್ರೀತಿಸ್ಬೇಕು ಅನ್ನುವಂತಹದ್ದು ಮೊಟ್ಟ ಮೊದಲನೇ ಪ್ರಿನ್ಸಿಪಲ್. ಫಸ್ಟ್ ಪ್ರಿನ್ಸಿಪಲ್ನೇ ಮೀರಿದ್ರೆ ಅದೇ ಎಲ್ಲದಕ್ಕಿಂತ ದೊಡ್ಡ ಪಾಪ ಅಲ್ವಾ? ಫಸ್ಟ್ ದೇವ್ರು ಕೊಟ್ಟಿರುವಂತಹ ಮೊದಲನೇ ಆಜ್ಞೆ ನನ್ನನ್ನು ಪ್ರೀತಿಸ್ಬೇಕು, ಅಂದ್ರೆ ಹೃದಯದ ತುಂಬಾ ದೇವರನ್ನ ಪ್ರೀತಿಸ್ಬೇಕು ಅಂತ ಹೇಳಿ. ಆ ಫಸ್ಟ್ ಪ್ರಿನ್ಸಿಪಲ್ನೇ ಮೀರಿದ್ರೆ ಅದೇ ಎಲ್ಲದಕ್ಕಿಂತ ದೊಡ್ಡ ಪಾಪ ಅಲ್ವಾ? ಯಾಕಂದ್ರೆ ಮೊದಲನೇ ಪ್ರಿನ್ಸಿಪಲ್ನೇ ಮೀರ್ತಿದೀವಿ ನಾವು. ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗದೆ ಇರುವಂತವ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೆಂಗ್ ಪ್ರಮೋಟ್ ಆಗ್ತಾರೆ, ಹೌದಲ್ವಾ? 10th ಸ್ಟ್ಯಾಂಡರ್ಡ್ ಹೇಗ್ ಬರ್ತಾರೆ? ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗದೆ ಇರುವಂತವ್ರು. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ದೇವರನ್ನ ಪ್ರೀತಿಸುವಂತಹದ್ದು. ಅದೇ ಪಾಸ್ ಆಗದೆ ನೆಕ್ಸ್ಟ್ ಲೆವೆಲ್ಗೆ ಹೆಂಗ್ ಹೋಗ್ತೀವಿ ನಾವು? ನಿಜಾನ? ಹೌದಲ್ವಾ? ಇನ್ ಮುಂದೆ ನಮ್ಮ ಮನಸ್ಸಲ್ಲಿ ಏನಿರ್ಬೇಕು? ದೇವರನ್ನ ನಾವು ಪ್ರೀತಿಸಬೇಕು. ಅದರಿಂದ ನೀತಿವಂತರಾಗ್ತೀವಿ ನಾವು. ದೇವರನ್ನ ಪ್ರೀತಿ ಮಾಡುವುದರ ಮೂಲಕ ನೀತಿವಂತರಾಗ್ತೀವಿ. ಬಿಟ್ರೆ
ನಾವು ಪಾಪಗಳನ್ನ ಬಿಡೋದ್ರಿಂದ ನೀತಿವಂತರಾಗೋದಿಲ್ಲ, ಪಾಪಗಳನ್ನ ಮಾಡದೇ ಇರೋದ್ರಿಂದ ನೀತಿವಂತರಾಗೋದಿಲ್ಲ. ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೊಡ್ಡ ದೊಡ್ಡ ತರ್ಕ ನಡೆಯುತ್ತೆ, ಹೌದಲ್ವಾ? ಅಲ್ಲಿರುವಂತಹ ಯಹೂದ್ಯರಿಗೂ ಮತ್ತೆ ಪೌಲನು ಹಲವಾರು ಪತ್ರಿಕೆಗಳಲ್ಲಿ ಇದನ್ನ ಮಾತಾಡ್ತಾರೆ. ನೀವು ನಿಮ್ಮ ಕರ್ಮಗಳಿಂದ ನೀತಿವಂತರ, ಕರ್ಮಗಳು ಅಂದ್ರೆ ಕಾರ್ಯಗಳು, ಕೆಲಸಗಳು ಅಂತ ಹೇಳಿ. ನೀವು ಕರ್ಮಗಳಿಂದ ನೀತಿವಂತರಾಗೋದಿಲ್ಲ. ನೀವೊಂದು ಪಾಪ ಬಿಟ್ರೆ, ಉಪವಾಸ ಮಾಡಿದ್ರೆ, ದಶಮಾಂಶ ಹಾಕಿದ್ರೆ ನೀವು ನೀತಿವಂತರಾಗೋದಿಲ್ಲ. ಯಾವ್ದ್ರಿಂದ ನೀತಿವಂತರಾಗ್ತೀರಾ? ದೇವರನ್ನ ಪ್ರೀತಿ ಮಾಡ್ಬೇಕು, ದೇವರು ಹೇಳಿರುವಂತಹ ಪ್ರಕಾರ ನಡ್ಕೋಬೇಕು. ನಡ್ಕೊಳ್ಳುವಂತಹದ್ದು ಸೆಕೆಂಡ್ರಿ, ಫಸ್ಟ್ ದೇವರನ್ನ ಪ್ರೀತಿ ಮಾಡುವಂತಹದ್ದು. ಮೊಟ್ಟ ಮೊದಲು ದೇವರಿಗೆ ನಮ್ಮ ಮನಸ್ಸಲ್ಲಿ ಜಾಗ ಕೊಡುವಂತಹದ್ದು, ಹೌದಲ್ವಾ? ದೇವರಿಗೆ ಮನಸ್ಸಲ್ಲಿ ಜಾಗ ಕೊಡದೇ ಇರುವಂತವ್ರು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ. ಅವರೆಲ್ಲರೂ ಸಹ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಒಳ್ಳೆ ಕೆಲಸಗಳು ಅಂದ್ರೆ ಈ ಪ್ರಪಂಚದ ದೃಷ್ಟಿಯಲ್ಲಿ ಒಳ್ಳೆ ಕೆಲಸಗಳಿರುತ್ತಲ್ವಾ, ಆ ಕೆಲಸಗಳನ್ನ ಮಾಡ್ತಿದ್ದಾರೆ ಸಾಕಷ್ಟು ಜನ. ಅವ್ರು ಕ್ರೈಸ್ತರು ಅಲ್ಲ, ಮಾಡ್ಕೊಂಡು ಹೋಗ್ತಿದಾರಲ್ವಾ. ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ? ಒಂದೇ ಡಿಫ್ರೆನ್ಸ್ ಇರಬೇಕು. ಅವ್ರಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ, ಇನ್ ಮುಂದೆ ನೀವು ಯಾರಾದ್ರೂ ಬಂದು ನಿಮ್ಮನ್ನ, ಬ್ರದರ್ ಹಾಗಾದ್ರೆ ನೀವು ಕೆಟ್ಟ ಮಾತು ಮಾತಾಡೋದಿಲ್ಲ, ನೀವು ಯಾರಿಗೂ ಮೋಸ ಮಾಡೋದಿಲ್ಲ, ನನಗೆ ಗೊತ್ತಿರುವಂತಹ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರು ಕ್ರೈಸ್ತರಲ್ಲ, ಅವರು ಕೆಟ್ಟ ಮಾತು ಮಾತಾಡೋದಿಲ್ಲ, ಅವರು ಸಹ ಯಾರಿಗೂ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ನಿಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ ಏನು ಹೇಳಿ ಅಂತ ಹೇಳಿದಾಗ ಏನಂತ ಹೇಳ್ತೀರಾ? ಇವಾಗವರೆಗೂ ಕೇಳಿರುವಂತ ಸಾರಾಂಶವನ್ನ ಹೇಳಿ. ನಿಮಗೂ ಅವರಿಗೂ ಇರುವಂತಹ ವ್ಯತ್ಯಾಸ ಏನು ಬ್ರದರ್ ಅಂತ ಹೇಳಿ ಕೇಳಿದ್ರೆ ಏನಂತ ಹೇಳ್ತೀರಾ? ದೇವ್ರನ್ನ ಪ್ರೀತಿಸ್ತಾ ಇದ್ದೀವಿ ಅಷ್ಟೇ ಆನ್ಸರ್, ಹೌದಾ ಇಲ್ವಾ? ನಾವು ಒಂದೇ ವ್ಯತ್ಯಾಸ, ನಾವು ದೇವರನ್ನು ಪ್ರೀತಿ ಮಾಡುವಂತವರು. ಅವ್ರು ದೇವರು ಅಂದ್ರೆ ಮನಸ್ಸಲ್ಲಿ ಜಾಗ ಕೊಡದೇ ಇರಬಹುದೇನೋ, ಅದು ಆನ್ಸರ್, ಹೌದಾ ಇಲ್ವಾ? ಅವ್ರು ಪ್ರೀತಿ ಮಾಡ್ತಿಲ್ಲ ದೇವರನ್ನ, ತಮ್ಮ ಶರೀರಕ್ಕೋಸ್ಕರನೋ. ಒಬ್ರು ಸ್ಮೋಕ್ ಮಾಡ್ತಿಲ್ಲ ಅಥವಾ ಒಬ್ರು ಡ್ರಿಂಕ್ಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಸಾಕಷ್ಟು ಜನ ಸ್ಮೋಕ್ ಮಾಡದೇ ಇರುವಂತವ್ರು, ಡ್ರಿಂಕ್ಸ್ ಮಾಡದೇ ಇರುವಂತವ್ರು ಇದ್ದಾರೆ ಪ್ರಪಂಚದಲ್ಲಿ. ಒಬ್ರು ಖರ್ಚಾಗತ್ತೆ ಅಂತ ಹೇಳಿ ಸ್ಮೋಕಿಂಗ್ ನಿಲ್ಲಿಸ್ಬಿಡ್ತಾರೆ. ಇನ್ನೊಬ್ಬರು ನಾನು ದೇವರನ್ನ ಪ್ರೀತಿ ಮಾಡ್ತಿದ್ದೀನಿ, ದೇವ್ರು ನನ್ನ ಮನಸ್ಸನ್ನ ನೋಡ್ತಾರೆ, ದೇವ್ರಿಗೆ ನೋವಾಗ್ಬೋದೇನೋ ನಾನು ಸ್ಮೋಕ್ ಮಾಡಿದ್ರೆ, ದೇವ್ರಿಗೆ ಬಾಧೆ ಆಗ್ಬೋದೇನೋ ಅನ್ನುವಂತ ಆಲೋಚನೆಯಿಂದ ಒಬ್ರು ತಪ್ಪನ್ನ ಬಿಡ್ತಾರೆ. ಇನ್ನೊಬ್ರು ಹಣ ಖರ್ಚಾಗತ್ತೆ ಅನ್ನುವಂತ ಆಲೋಚನೆಯಿಂದ ಸ್ಮೋಕಿಂಗ್ ಬಿಡ್ತಾರೆ. ಹೌದಾ? ನಿಮ್ಗೆ ಏನ್ ಅನ್ಸುತ್ತೆ? ಯಾರನ್ನ ದೇವ್ರು ಇಷ್ಟಪಡ್ಬೋದು? ಯಾರು ನೀತಿವಂತರ ಇಬ್ಬರಲ್ಲಿ? ತನಗೋಸ್ಕರ ತಾನು ಬಿಟ್ಟಿದ್ದ, ತನಗೋಸ್ಕರ ತನ್ನ ಪಾಪವನ್ನ ಬಿಟ್ಟಿದ್ದ, ಅಥವಾ ದೇವರನ್ನ ಪ್ರೀತಿಸಿ ಅದಕ್ಕೋಸ್ಕರ ಪಾಪವನ್ನ ಬಿಟ್ಟಿದ್ದ? ಹೌದಲ್ವಾ? ಸತ್ಯವೇದದಲ್ಲಿ ದೇವರು ಇದನ್ನ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಪ್ರಪಂಚ ಅರ್ಥ ಮಾಡ್ಕೊಂಡಿರುವಂತಹದ್ದು ಇನ್ನೂ ಸಹ ಅಷ್ಟೇ, ಇಷ್ಟು ತುಂಬಾ ಬೇಸಿಕ್ ಲೆವೆಲ್ ಅಲ್ಲಿ ಇದ್ ಮಾಡಬಾರ್ದು, ಅದ್ ಮಾಡಬಾರ್ದು, ಅದ್ ಮಾಡಿದ್ರೆ ಪಾಪ, ಇದ್ ಮಾಡಿದ್ರೆ ಪಾಪ. ಇಷ್ಟು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನೀತಿವಂತರು, ಅಷ್ಟು ಮಾಡಿಲ್ಲ ಅಂದ್ರೆ ನೀತಿವಂತರಾಗೋಗ್ತೀವ? ಪರಲೋಕ ದೇವರು ಕೊಡುವಂತಹದ್ದು ಅಷ್ಟೊಂದು ಈಸಿನ? ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ. ಪರಲೋಕ ಯಾರಿಗೋಸ್ಕರ ಅಂತ ಮಾಡಿಸಿಟ್ಟಿರುವಂತಹದ್ದು. ಕೆಟ್ಟ ಮಾತು ಮಾತಾಡದೇ ಇರುವಂತವರಿಗೆ ಪರಲೋಕ ಅಂತ ಹೇಳಿ ಬರ್ಸಿದಾರ ಸತ್ಯವೇದ. ಒಂದ್ಸರಿ ನೋಡೋಣ ಸತ್ಯವೇದವನ್ನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ, 2:9. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡುವಂತೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರ ತನ್ನ ಆತ್ಮ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತೆ ಯಾರಿಗೆ ತಿಳಿಯುವುದು? ಹಾಗೆಯೇ ದೇವರ ಆಲೋಚನೆಗಳು ದೇವರ ಆತ್ಮನೇ ಹೊರತು ಬೇರೆ ಯಾರಿಗೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದೆವು. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸದ ಮಾತುಗಳಿಂದ ಹೇಳದ, ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಪ್ರಕೃತ ಮನುಷ್ಯನ ದೇವರಾತ್ಮನು ವಿಷಯಗಳನ್ನು ಬೇಡುವುನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯುವುದಕ್ಕೂ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರ ಆತ್ಮನಿಂದ ನಡೆಸಿಕೊಳ್ಳುವ. ಸಾಕು ಸಾಕು, ನಾನು ಬೇರೆ ವಾಕ್ಯ ಭಾಗವನ್ನ ಓದಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಕ್ಷಮಿಸಿ, ಮಿಸ್ ಆಗಿದೆ. ಒಂದ್ಸರಿ ಒಂದ್ ನಿಮಿಷ, ಒಂದ್ಸರಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿರುವಂತಹ ಒಂದು ಮಾತನ್ನ ನೋಡೋಣ. ನಾವ್ ಇವಾಗ ಮಾತಾಡ್ಕೊಳ್ತಿರ್ಬೋದಕ್ಕೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 24:37 ಓದ್ಕೊಳ್ಳೋಣ. 24:37. ನೋಹನ ದಿವಸಗಳು ಹೇಗಿದ್ದವೋ
ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಲಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇತ್ತು. ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದಾರಲ್ಲ, ಅದರಂತೆ ಮನುಷ್ಯ ಕುಮಾರನು. ಸಾಕು ಸಾಕು, ಏನ್ ಅರ್ಥ ಆಯ್ತು ನಮ್ಗೆ ಇದರಲ್ಲಿ? ಒಂದ್ ಕಾಲದಲ್ಲಿ ನೋಹನ ದಿನಗಳಲ್ಲಿ ದೇವರು ಜಲಪ್ರಳಯವನ್ನ ತಗೊಂಡ್ ಬಂದ್ರು, ನಮಗ್ ನೆನಪಿದ್ಯಾ? ಆ ಜಲಪ್ರಳಯವನ್ನ ತಗೊಂಡ್ ಬರುವುದಕ್ಕೆ ಕಾರಣ ಏನು ಅಂತ ಹೇಳಿ ನೀವು ದೇವರನ್ನೇ ಕೇಳಿದ್ರಿ ಅಂತ ಅನ್ಕೊಳ್ಳಿ. ಇವಾಗ ಕೇಳೋಣ, ದೇವ್ರೆ ನೀವು ಜಲಪ್ರಳಯವನ್ನ ತಗೊಂಡ್ ಬರ್ಲಿಕ್ಕೆ ನೋಹನ ಕಾಲದಲ್ಲಿ ಕಾರಣ ಏನು ಅಂತ ಹೇಳಿ ಕೇಳಿದ್ರೆ ದೇವ್ರು ಹೇಳ್ತಿದ್ದಾರೆ. ಇವಾಗ ತಾನು ನೀವು ಓದಿದ್ರಲ್ವಾ ರೆಫರೆನ್ಸ್, ಅದ್ರಲ್ಲಿದೆ ಆನ್ಸರ್. ಏನಿದೆ ಆನ್ಸರ್? ಏನಂತೆ, ಏನ್ ಮಾಡ್ತಿದ್ರಂತೆ ಇವರು? ನೋಹನು ನಾವಿಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ, ಅಂದ್ರೆ ಊಟ ಮಾಡುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಏನೇನ್ ಮಾಡ್ತಿದ್ರಂತೆ? ತಿನ್ನುತ್ತಾ, ಕುಡಿಯುತ್ತಾ, ಮದ್ವೆ ಮಾಡಿಕೊಳ್ಳುತ್ತಾ ಅದೆರಡು ಸೇರಿ ಒಂದ್ ಪದವನ್ನ ಇಟ್ಕೊಳ್ಳೋಣ. ಅಂದ್ರೆ 3 ಮಿಸ್ಟೇಕ್ಸ್ ಏನಂತೆ ಮಾಡಿದ್ದು ಜನ? ತಿಂತಾ ಇದ್ರಂತೆ, ಕುಡಿತಾ ಇದ್ರಂತೆ, ಮದ್ವೆ ಮಾಡ್ಕೊಳ್ತಾ ಇದ್ರಂತೆ. ಇನ್ನೊಂದ್ಸಾರಿ, ಜಲಪ್ರಳಯ ಬರಲಿ ಕಾರಣ ಏನಂತೆ? ತಿಂತಾ ಇದ್ರಂತೆ, ಕುಡಿತಾ ಇದ್ರಂತೆ, ಮದ್ವೆ ಮಾಡ್ಕೊಳ್ತಿದ್ರಂತೆ. ಈಗ ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳಿದ್ರೆ, ತಿನ್ನುವಂತಹದ್ದು ತಪ್ಪಾ? ಫಸ್ಟ್ ರೀಸನ್ ಏನು ಜಲಪ್ರಳಯಕ್ಕೆ? ತಿನ್ನುವಂತಹದ್ದಲ್ವಾ ದೇವ್ರು ಮೆನ್ಷನ್ ಮಾಡಿರುವಂತಹದ್ದು. ಓಕೆ, ಇವಾಗ ನೀವ್ ಹೇಳಿ, ತಿನ್ನುವಂತಹದ್ದು ತಪ್ಪಾ? ತಪ್ಪಲ್ಲ ಅಲ್ವಾ? ಯಾಕಂದ್ರೆ ನಾವು ತಿನ್ಲಿಕ್ಕೆ ಅಲ್ವಾ ದೇವ್ರು ಇಷ್ಟೊಂದು ಕೋಟಿ ವೆರೈಟಿಗಳನ್ನ ಕೊಟ್ಟಿರುವಂತಹದ್ದು ಪ್ರಪಂಚದಲ್ಲಿ. ಇಷ್ಟೊಂದು ಸಾವಿರಾರು ರೀತಿಯಾಗಿರುವಂತಹ ಹಣ್ಣುಗಳನ್ನ, ತರಕಾರಿಗಳನ್ನ, ಸಾವಿರಾರು ರೀತಿಯಾಗಿರುವಂತಹ ವೆರೈಟಿಗಳನ್ನ, ಮಾವಿನ ಹಣ್ಣು ಸೀಸನ್ ಇನ್ನೇನು ಮುಗಿಯುವಂತ ಹಂತದಲ್ಲಿದೆಯಲ್ವಾ, ತಿಂದ್ವಲ್ವಾ? ಅದ್ರಲ್ಲಿ ಎಷ್ಟು ವೆರೈಟಿ, ಮಲ್ಗೋಬಾ ಅಂತೆ, ಇನ್ನೊಂದಂತೆ, ಆಸ್ಪಾನ್ಸೋ ಅಂತೆ, ಈ ವೆರೈಟಿಗಳೆಲ್ಲ ನಮ್ಗೆ ಗೊತ್ತಲ್ವಾ? ಈ ವೆರೈಟಿಗಳನ್ನ ಮಾಡಿರುವಂತಹದ್ದೇ ನಾವು ತಿನ್ಲಿಕ್ಕೋಸ್ಕರ. ಆದ್ರೆ ಇಲ್ಲಿ ಏನ್ ಬರ್ಸಿದ್ದಾರೆ? ತಿನ್ನುವಂತಹದ್ದು ಮೊಟ್ಟ ಮೊದಲನೇ ಕಾರಣ ಅಂತೆ ಜಲಪ್ರಳಯ ತಗೊಂಡ್ ಬರ್ಲಿಕ್ಕೆ. ತಿನ್ನುವಂತಹದ್ದ ದೇವರೇ ಸೃಷ್ಟಿ ಮಾಡ್ಬಿಟ್ಟು ನಾವು ತಿಂದ್ರೆ ಮತ್ತೆ ದೇವರೇ ಜಲಪ್ರಳಯ ತಗೊಂಡ್ಬಂದ್ರೆ ನಾವು ತಿಂದಿದ್ದಕ್ಕೆ ಹಂಗೆ ಅಲ್ವಾ ಬರ್ಸಿರುವಂತಹದ್ದು. ಇಲ್ಲಿ ಜಲಪ್ರಳಯ ಬರ್ಲಿಕ್ಕೆ ಕಾರಣ ಮುಖ್ಯವಾಗಿರುವಂತಹ 3 ಕಾರಣ. ಮೊಟ್ಟ ಮೊದಲನೇದು ತಿನ್ನುವುದಕ್ಕೋಸ್ಕರ. ಅಲ್ಲಿದ್ದಂತಹ ಜನ ತಿಂತಾ ಇದ್ರಂತೆ, ಅದಕ್ಕೋಸ್ಕರ ದೇವ್ರ ಜಲಪ್ರಳಯ ತಗೊಂಡ್ಬಂದ್ರಂತೆ. ನ್ಯಾಯನ ಇದು? ದೇವರೇ ಸೃಷ್ಟಿ ಮಾಡಿ, ದೇವರೇ ಲಕ್ಷಾಂತರ ರೀತಿಯಾಗಿರುವಂತಹ ವೆರೈಟಿಗಳನ್ನ ಕೊಟ್ಟು, ಮತ್ತೆ ದೇವ್ರೇ ನಾವು ತಿಂದಿದ್ದಕ್ಕೆ ಜಲಪ್ರಳಯ ತಗೊಂಡ್ಬರುವಂತಹದ್ದು ನ್ಯಾಯನ? ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ಸೆಕೆಂಡ್ ರೀಸನ್ ಏನಂತೆ? ಕುಡಿಯುತ್ತಾ ಅಂತ ಹೇಳಿದ್ರೆ ನೀವು ಮದ್ಯಪಾನ ಅದು ಇದು ಅಂತ ಮಾತ್ರ ಅನ್ಕೋಬೇಡಿ. ಏನೇನ್ ಕುಡಿಬಹುದು? ನೀರನ್ನು ಕುಡಿಬೋದಾ ಇಲ್ವಾ? ಕುಡಿಬೋದಾ? ಜ್ಯೂಸ್ ಅನ್ನ ಕುಡಿಬೋದಾ? ಈಗ ನೀವ್ ಹೇಳಿ, ನೀರ್ ಕುಡಿಯುವಂತಹದ್ದು, ಜ್ಯೂಸ್ ಕುಡಿಯುವಂತಹದ್ದು ತಪ್ಪ, ಪಾಪನ? ಜ್ಯೂಸ್ ಕುಡಿಯುವಂತಹದ್ದು ಪಾಪನ ಅಲ್ವಾ? ಅಲ್ಲ ತಾನೆ? ಅಂದ್ರೆ ದೇವ್ರೇ ನೀರನ್ನ ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ, ನಾವ್ ಅದನ್ನ ಕುಡಿದ್ರೆ ಜಲಪ್ರಳಯವನ್ನ ತಗೊಂಡ್ಬಂದ್ರಂತೆ ನೋಹನ ಕಾಲದಲ್ಲಿ. ನೆಕ್ಸ್ಟ್ ಥರ್ಡ್ ರೀಸನ್ ಏನಂತೆ? ಮದ್ವೆ ಮಾಡ್ಕೊಂಡಿದ್ದಕ್ಕೋಸ್ಕರ ಜಲಪ್ರಳಯ ಬಂತಂತೆ. ಈಗ ನೀವ್ ಹೇಳಿ, ಫಸ್ಟ್ ಟೈಮ್ ಭೂಮಿಯ ಮೇಲೆ ವಿವಾಹ ಅನ್ನುವಂತಹ ಪದ್ಧತಿಯನ್ನ ಏರ್ಪಡಿಸಿದ ಯಾರು? ದೇವರೇ. ಹಾಗಾದ್ರೆ ವಿವಾಹ ಅನ್ನುವಂತಹ ಪದ್ಧತಿಯನ್ನ ದೇವರೇ ಏರ್ಪಡಿಸಿ, ಆ ವಿವಾಹ ಆದ್ರೆ ಮತ್ತೆ ಏನಕ್ಕಂತೆ ಜಲಪ್ರಳಯ ತಗೊಂಡ್ಬಂದಿತ್ತು? ನ್ಯಾಯನ ಇದು? ಇದು ನ್ಯಾಯವಾಗಿ ಕಾಣಿಸ್ತಿಲ್ಲ. ದೇವರೇ ಊಟವನ್ನ ಸೃಷ್ಟಿ ಮಾಡಿದ್ರು, ಆ ಊಟ ಮಾಡಿದ್ದಕ್ಕೆ ಜಲಪ್ರಳಯ ತಗೊಂಡ್ಬಂದ್ರ. ದೇವರೇ ನೀರನ್ನ ಸೃಷ್ಟಿ ಮಾಡಿದ್ರು, ಆ ನೀರನ್ನ ಕುಡಿದಿದ್ದಕ್ಕೆ ಜಲಪ್ರಳಯ ತಗೊಂಡ್ಬಂದ್ರ. ದೇವರೇ ವಿವಾಹ ಅನ್ನುವಂತಹ ಪದ್ಧತಿಯನ್ನ ಇಟ್ರು, ಆ ವಿವಾಹ ಮಾಡ್ಕೊಂಡಿದ್ದಕ್ಕೆ ಜಲಪ್ರಳಯ ತಗೊಂಡ್ಬಂದ್ರ. ಏನಾದ್ರೂ ನ್ಯಾಯವಾಗಿದ್ಯಾ? ನ್ಯಾಯವಾಗಿದೆ. ಹೇಗ್ ನ್ಯಾಯವಾಗಿದೆ? ಆಹಾರವನ್ನ ಸೃಷ್ಟಿ ಮಾಡಿದ್ದು ಆರಾಮಾಗಿ ತಿನ್ಕೊಂಡಿರ್ಲಿ ಅಂತಲ್ಲ. ಆಹಾರವನ್ನ ನೀವು ಬಾಯಿ ಹತ್ರ ನೀವು ತಗೊಳ್ತಿರಲ್ವಾ, ಆ ಸ್ಮೆಲ್ ಅನ್ನ ನೋಡಿ, ನಿಮ್ಮ ನಾಲಿಗೆ ಮೇಲೆ ಅದು ಇಟ್ಕೊಂಡಾಗ ರುಚಿಯನ್ನ ನೋಡಿ, ಅಪ್ಪ ಏನ್ ಸೃಷ್ಟಿ ಮಾಡಿದ್ದಾರೆ ದೇವ್ರು ಅಂತ ದೇವ್ರನ್ನ ನೆನಪಿಸ್ಕೊಂಡ್ ತಿಂತೀರಾ ಅಂತ. ಹೌದಾ ಇಲ್ವಾ? ದೇವ್ರನ್ನ ಪ್ರೀತಿ ಮಾಡ್ತಾ ತಿಂತೀರಾ ಅಂತ. ಅದ್ ತಿನ್ಬೇಕಾದ್ರೆ ದೇವ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ. ಹೌದಾ? ಎಲ್ಲಾದ್ರೂ ಊಟಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ ಪ್ರಿಯರ್, ಯಾರ ಮನೆಗಾದ್ರು. ನಿಮ್ಮನ್ನ ಗೆಸ್ಟ್ ಆಗಿ ಯಾರಾದ್ರೂ ಕರೆದು ಅಡಿಗೆ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ನಾನ್ ವೆಜ್ ಎಲ್ಲ ತುಂಬಾ ಚೆನ್ನಾಗಿ ವೆರೈಟಿಗಳು ಮಾಡಿ ಇಟ್ಟಿದ್ದಾರೆ, ಒಂದು 10 ವೆರೈಟಿ. ಎಲ್ಲವನ್ನ ತಿಂದು ಕೊನೆಯಲ್ಲಿ ಹೊಟ್ಟೆ ತುಂಬಿದ ನಂತರ ಏನಂತ ಕೇಳ್ತೀರಾ? ಊಟ ಚೆನ್ನಾಗಿದ್ರೆ ಏನಂತ ಕೇಳ್ತೀರಾ? ನಾನು ನಿಮಗೆ ಗೊತ್ತಿಲ್ಲದೆ ಇರುವಂತ ಪ್ರಶ್ನೆ ಏನಾದ್ರು ಕೇಳ್ತಿದ್ದೀನ? ನಿಮಗೆ ಗೊತ್ತಿರುವಂತ ಪ್ರಶ್ನೆಗಳನ್ನ ಎಲ್ಲ ಕೇಳ್ತಿರುವಂತದ್ದು. ಯಾರು ಆನ್ಸರ್ ಮಾಡ್ತಿಲ್ಲ, ಯಾಕೆ? ಹೇಳಿ, ಊಟ ಚೆನ್ನಾಗಿದ್ರೆ ಏನಂತ ಪ್ರಶ್ನೆ ಕೇಳ್ತೀರಾ? ಚೆನ್ನಾಗಿದೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಪ್ರಶ್ನೆ ಕೇಳ್ತೀರಾ? ಖಂಡಿತವಾಗ್ಲೂ ಒಂದ್ ಪ್ರಶ್ನೆ ಕೇಳ್ತೀರಾ. ಏನ್ ಪ್ರಶ್ನೆ ಕೇಳ್ತೀರಾ ಊಟ ಚೆನ್ನಾಗಿದ್ರೆ? ಮನೇಲಿ 4 ಜನ ಇದಾರೆ. ವೆರಿ ಗುಡ್.
ತುಂಬಾ ಸಂತೋಷ ಅಂಕಲ್ ನಿಮ್ಗೆ ಉತ್ತರ ಕೊಟ್ಟಿದ್ದು. ಯಾರು ಮಾಡಿದ್ದು ಅಂತ ಕೇಳ್ತೀರಾ ಅಲ್ವಾ? ಹಾ, ದೇವರು ಅದು ಒಂದೇ ಪದಕ್ಕೋಸ್ಕರ ಕೋರ್ಕೊಳ್ತಿರುವಂತಹದ್ದು, ಅದು ಒಂದೇ ಪದಕ್ಕೋಸ್ಕರ ಕಾಯ್ಕೊಳ್ತಿರುವಂತಹದ್ದು. ನೀವೊಂದು ಹಣ್ಣನ್ನು ತಿಂತಿದ್ದೀರಾ ಅಂತ ಅನ್ಕೊಳ್ಳಿ. ಆ ಮಾವಿನ ಹಣ್ಣು ತುಂಬಾ ಸ್ವೀಟ್ ಆಗಿದೆ, ತುಂಬಾ ರುಚಿ ಆಗಿದೆ, ಅದನ್ನ ನೀವು ತಿಂತಿದ್ದೀರಾ. ಯಾವ ಆಲೋಚನೆ ಹುಟ್ಟಬೇಕು ಅಂತ ಹೇಳಿ ದೇವ್ರು ಕಾಯ್ತಿದ್ದಾರೆ? ಯಾವ ಆಲೋಚನೆ ಹುಟ್ಟಬೇಕು ಅಂತ ಮಾವಿನ ಹಣ್ಣನ್ನು ಅಷ್ಟೊಂದು ರುಚಿಯಾಗಿ ಮಾಡಿದ್ರು? ನಿಮ್ ಮನಸ್ಸಲ್ಲಿ ಯಾವ ಆಲೋಚನೆ ಹುಟ್ಟಬೇಕು? ಏನ್ ರುಚಿಯಾಗಿದೆ, ಎಷ್ಟು ಸ್ವೀಟ್ ಆಗಿದೆ. ನೀವು ಮಾವಿನ ಹಣ್ಣನ್ನು ತಿಂದಾಗ ಆ ಸ್ವೀಟ್ನೆಸ್ ಬೇರೆ. ನೀವು ಚಿಕ್ಕು ತಿಂತಿದ್ದೀರಾ ಅಂತ ಅನ್ಕೊಳ್ಳಿ, ಸಪೋಟ ಗೊತ್ತಲ್ವಾ, ಚಿಕ್ಕು, ಅದನ್ನ ತಿಂತಿದ್ದೀರಾ ಅಂತ ಅನ್ಕೊಳ್ಳಿ. ಅದರಲ್ಲಿ ಅದು ಸಹ ಸಿಹಿಯಾಗಿರುತ್ತೆ, ಆದ್ರೆ ಅದ್ರಲ್ಲಿರುವಂತಹ ಸ್ವೀಟ್ನೆಸ್ ಬೇರೆ, ಹೌದಲ್ವಾ? ನೀವು ಮಾವಿನ ಹಣ್ಣನ್ನು ತಿನ್ಬೇಕಾದ್ರೆ ಅದ್ರಲ್ಲಿರುವಂತಹ ಸ್ವೀಟ್ನೆಸ್ ಬೇರೆ, ನೀವು ಇನ್ನೊಂದು ಹಣ್ಣನ್ನು ತಿನ್ಬೇಕಾದ್ರೆ ಅದ್ರಲ್ಲಿರುವಂತಹ ಸ್ವೀಟ್ನೆಸ್ ಬೇರೆ. ಎರಡೂ ಸ್ವೀಟ್ ಆಗೇ ಇದೆ, ಅದ್ರಲ್ಲಿರುವಂತ ಟೇಸ್ಟ್ ಬೇರೆ. ಏನಕ್ಕೋಸ್ಕರ ದೇವರು ಶ್ರಮೆ ತಗೊಂಡು ಮಾವಿನ ಹಣ್ಣು ಸೆಪರೇಟ್ ಆಗಿ, ಇನ್ನೊಂದು ಹಣ್ಣು ಸೆಪರೇಟ್ ಆಗಿ, ಬಾಳೆಹಣ್ಣು ಸೆಪರೇಟ್ ಆಗಿ, ಇದ್ರಲ್ಲಿ ಎಲ್ಲ ಸ್ವೀಟೇ ಇದ್ರು ಸಹ ಬೇರೆ ಬೇರೆ ರೀತಿಯಾಗಿರುವಂತ ಟೇಸ್ಟ್ ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಮಕ್ಕಳು ಹಣ್ಣನ್ನ ತಿಂತಾರೆ, ಈ ಹಣ್ಣನ್ನ ಒಂದಿನ ತಿಂತಾರೆ, ಆ ಹಣ್ಣನ್ನ ಒಂದಿನ ತಿಂತಾರೆ. ಅವ್ರು ತಿಂದಾಗ ಏನಂತ ಆಲೋಚನೆ ಮಾಡ್ತಾರೆ? ಅಪ್ಪ ಎಷ್ಟು ಸ್ವೀಟ್ ಆಗಿದೆ, ಇದ್ರಲ್ಲಿರುವಂತ ಸ್ವೀಟ್ನೆಸ್ ಬೇರೆ, ಅದ್ರಲ್ಲಿರುವಂತ ಸ್ವೀಟ್ನೆಸ್ ಬೇರೆ. ಯಾರು ಸೃಷ್ಟಿ ಮಾಡಿರ್ಬೋದು ಇದನ್ನ ಅಂತ ಹೇಳಿ ಒಂದ್ಸರಿ ನನ್ನ ಬಗ್ಗೆ ಆಲೋಚನೆ ಮಾಡ್ತಾರೆ. ನನ್ನನ್ನ ಪ್ರೀತಿ ಮಾಡುವಂತವ್ರು ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ, ಹೌದಲ್ವಾ? ದೇವ್ರು ಈ ಆಲೋಚನೆ ಇಟ್ಕೊಂಡೆ ಅಲ್ವಾ ಸೃಷ್ಟಿ ಮಾಡಿರುವಂತಹದ್ದು ಆಹಾರವನ್ನ. ಎಷ್ಟೊಂದ್ ಜನರ ಮನೆಗೆ ಊಟಕ್ಕೆ ಹೋಗಿದ್ದೀವಿ ಇವಾಗವರೆಗೂ, ಎಷ್ಟೊಂದ್ ಜನ ಮಾಡಿರುವಂತ ಅಡ್ಗೆಯನ್ನ ತಿಂದಿದೀವಿ. ತಿಂದಿರುವಂತಹ ಪ್ರತಿ ಮನೆಯಲ್ಲೂ ರುಚಿ ಒಂದ್ ವೇಳೆ ನಮಗ್ ನಿಜವಾಗ್ಲೂ ಇಷ್ಟ ಆಗಿದ್ರೆ, ಒಂದ್ ವೇಳೆ ನಮಗೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ಏನಂತ ಕೇಳ್ತೀವಿ? ಯಾರ್ ಮಾಡಿದ್ದು ಅಂತ ಕೇಳ್ತೀವ? ಯಾವತ್ತಾದ್ರೂ ದೇವ್ರು ಸೃಷ್ಟಿ ಮಾಡಿರುವಂತ ಆಹಾರಕ್ಕೆ ಪ್ರಪಂಚದಲ್ಲಿರುವಂತಹ ಜನ ಅಬ್ಬಾ ಯಾರು ಸೃಷ್ಟಿ ಮಾಡಿರಬಹುದು ಅಂತ ಹೇಳಿ ಯೋಚನೆ ಮಾಡಿದಾರ? ನಿಮಗ್ ಅನ್ಸುತ್ತೆ ಯೋಚನೆ ಮಾಡಿದ್ದಾರೆ ಅಂತ? ಅವ್ರೊಂದ್ ವೇಳೆ ಯೋಚನೆ ಮಾಡಿದ್ರೆ ಅವತ್ತಿಂದಲೇ ದೇವ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿರ್ತಾ ಇದ್ರು. ಅವತ್ತಿನಿಂದಲೇ ನಿಜವಾಗ್ಲೂ ದೇವ್ರು ಯಾರು ಅಂತ ಹೇಳಿ ಅವ್ರಿಗೆ ಗೊತ್ತಾಗಿರ್ತಾ ಇತ್ತು. ಯಾರು ಮಾಡ್ತಿಲ್ವಾ? ನೀವೊಂದು ಸುಂದರವಾಗಿರುವಂತ ಪೇಂಟಿಂಗ್ ಅನ್ನ ನೋಡಿದ್ರೆ ಕೆಳಗಡೆ ಆರ್ಟ್ ಬೈ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ಪೇಂಟಿಂಗ್ ಅನ್ನ ನೀವು ನೋಡಿದಾಗ ಕೆಳಗಡೆ ಲಾಸ್ಟ್ ತುಂಬಾ ಚೆನ್ನಾಗಿದೆ ಪೇಂಟಿಂಗ್, ಕೆಳಗಡೆ ಲಾಸ್ಟ್ ಅಲ್ಲಿ ಆರ್ಟ್ ಬೈ ಅಂತ ಹೇಳಿ ಹಾಕ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ಹೆಸರು ಬರ್ದಿಲ್ಲ ಅಂತ ಅನ್ಕೊಳ್ಳಿ. ಆ ಪೇಂಟಿಂಗ್ ಅನ್ನ ನೋಡ್ಲಿಕ್ಕೆ ಬಂದವರೆಲ್ಲ ಏನ್ ಕೇಳ್ತಾರೆ? ಯಾರು ಮಾಡಿದ್ದು ಕೇಳ್ತಾರ ಈ ಪ್ರಶ್ನೆಯನ್ನ? ಯಾರು ಮಾಡಿದ್ದು? ಪೇಂಟರ್ ಯಾರು? ಈ ಪೇಂಟಿಂಗ್ ಅನ್ನ ಮಾಡಿರುವಂತಹ ಪೇಂಟರ್ ಯಾರು ಕೇಳ್ತಾರ ಪ್ರತಿಯೊಬ್ಬೊಬ್ರು ಸಹ? ಹೌದು, ದೇವ್ರು ಆ ಒಂದೇ ಕ್ವಶನ್ಗೋಸ್ಕರ ಎದುರು ನೋಡ್ತಿರುವಂತಹದ್ದು. ನನ್ನ ಮಕ್ಕಳು ತಿನ್ಲಿ, ನಾನೇ ಸೃಷ್ಟಿ ಮಾಡಿರುವಂತಹದ್ದು, ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಸೃಷ್ಟಿ ಮಾಡಿದ್ದೇನೆ. ಅವ್ರು ತಿನ್ಬೇಕಾದ್ರೆ ನನ್ನ ಮೇಲೆ ಅವ್ರಿಗಿರುವಂತಹ ಪ್ರೀತಿ ಏನಾದ್ರು ಜಾಸ್ತಿ ಆಗತ್ತಾ? ಅವ್ರ ಮನ್ಸಲ್ಲಿ ನನಗಿರುವಂತಹ ಜಾಗ ಏನಾದ್ರು ಜಾಸ್ತಿ ಆಗತ್ತಾ? ನನ್ನ ಬಗ್ಗೆ ಯೋಚನೆ ಮಾಡ್ತಾರ? ನಾನು ರಾತ್ರಿ ಬಂದು ಪ್ರತಿ ನಿತ್ಯವೂ ಸಹ ಅವ್ರ ಮನಸ್ಸನ್ನು ನೋಡ್ತೀನಲ್ವಾ, ಅವಾಗ ಏನಾದ್ರು ನನಗೆ ಸ್ವಲ್ಪ ಜಾಗ ಕಾಣುತ್ತಾ? ನನ್ನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿರೋ ಹಂಗೆ ಕಾಣುತ್ತಾ? ನೋಹನ ಕಾಲದಲ್ಲಿ ಜಲಪ್ರಳಯ ಏನಕ್ಕೋಸ್ಕರ ಬಂತು? ಭೂಮಿಯ ಮೇಲೆ ದೇವರನ್ನ ಪ್ರೀತಿ ಮಾಡುವಂತಹ ಜನ ಇರಲಿಲ್ಲ, ತಿಂತಾ ಇದ್ರು. ಅವ್ರೇನ್ ನಮಗಿಂತ ದೊಡ್ಡ ಪಾಪಿಷ್ಟರಲ್ಲ. ನೋಹನ ಕಾಲದಲ್ಲಿದ್ದಂತಹ ಜನ ನಮಗಿಂತ ದೊಡ್ಡ ಪಾಪಿಷ್ಟರಲ್ಲ. ನಾವು ಅವರು ಎಲ್ಲರೂ ಈಕ್ವಲ್ಲೇ, ಹೌದಾ ಇಲ್ವಾ? ಎಲ್ಲರೂ ಸಮಾನರೇ, ಎಲ್ಲರೂ ಸಮಾನವಾಗಿರುವಂತ ತಪ್ಪುಗಳನ್ನೇ ಮಾಡ್ತಿದ್ವಿ. ಅವ್ರೇನ್ ನಮಗಿಂತ ಎಕ್ಸ್ಟ್ರಾ ಪಾಪ ಮಾಡಿದ್ರು ಅಂತ ಜಲಪ್ರಳಯ ತಗೊಂಬಂದಿಲ್ಲ ದೇವ್ರು. ಅವ್ರು ಏನ್ ಮಾಡ್ತಿದ್ರಂತೆ? ತಿಂತಿದ್ರು, ಆದ್ರೆ ಕೊಟ್ಟಿದ್ದ ದೇವ್ರು ಅಂತ ಯೋಚನೆ ಮಾಡಿಲ್ಲ. ಅವ್ರ ಮನಸ್ಸಲ್ಲಿ ದೇವರ ಬಗ್ಗೆ ಆಲೋಚನೆಗಳಿರ್ಲಿಲ್ಲ, ಅವ್ರ ಮನಸ್ಸಲ್ಲಿ ದೇವರ ಬಗ್ಗೆ ಪ್ರೀತಿ ಇರ್ಲಿಲ್ಲ, ಹೌದಾ? ಕುಡಿತಿದ್ರು, ದೇವ್ರ ಸೃಷ್ಟಿ ಮಾಡಿರುವಂತಹ ನೀರು, ಜ್ಯೂಸು, ಜ್ಯೂಸ್ ಮಾಡ್ಕೊಂಡು ಹಣ್ಣಲ್ಲಿ ಅದು ಇದು ಎಲ್ಲ ಕುಡಿತಿದ್ರು. ಆದ್ರೆ ಯಾವತ್ತೂ ಸಹ ಇದು ಯಾರು ಮಾಡಿದ್ರು? ನನ್ನ ತಂದೆ ನನಗೋಸ್ಕರ ಮಾಡಿದ್ರು ಅಂತ ಹೇಳಿ ಪ್ರೀತಿ ಮಾಡಿಲ್ಲ ದೇವರನ್ನ, ಅಂತ ಹೇಳಿ ಯೋಚನೆ ಮಾಡಿಲ್ಲ ದೇವರ ಬಗ್ಗೆ. ಮದುವೆ ಮಾಡ್ಕೊಂಡ್ರು, ಈ ವಿವಾಹ ಪದ್ಧತಿಯನ್ನ ದೇವ್ರೇ ಇಟ್ಟಿದ್ದು ನಮ್ಮನ್ನ ಪ್ರೀತಿಸಿ, ಹೌದಾ ಅಂತ ಹೇಳಿ ಯಾವತ್ತೂ ಸಹ ಯೋಚನೆ ಮಾಡಿಲ್ಲ. ಯಾವತ್ತೂ ಸಹ ಅದರಿಂದ ದೇವರ ಮೇಲಿರುವಂತಹ ಪ್ರೀತಿ ಜಾಸ್ತಿ ಆಗಿಲ್ಲ ಅವರಿಗೆ. ತಮ್ಮ ಮನಸ್ಸುಗಳಲ್ಲಿ ದೇವರ ಜಾಗ ಕೊಟ್ಟಿಲ್ಲ. ಈ ಕಾರಣದ ನಿಮಿತ್ತ ಅಂತ ಜಲಪ್ರಳಯ ಬಂದಿತ್ತು. ನಮಗ ಅರ್ಥ ಆಯ್ತಾ? ಜಲಪ್ರಳಯ ಬಂದಿದ್ದು ಏನಕ್ಕೋಸ್ಕರ? ಜನ ತಿಂತಿದ್ರು, ಕುಡಿತಿದ್ರು, ಮದುವೆ ಮಾಡ್ಕೊಳ್ತಿದ್ರು. ಈ ಕಾರಣಗಳ ನಿಮಿತ್ತ ಜಲಪ್ರಳಯ ಬಂತು. ಅಂದ್ರೆ ಈ ಮೂರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ಮೂರು ಮಾಡ್ಬೇಕಾದ್ರೆ ಯಾರನ್ನ ನೆನಪಿಸ್ಕೊಂಡಿಲ್ಲ ಇವರು? ದೇವರನ್ನ ನೆನಪಿಸ್ಕೊಂಡಿಲ್ಲ, ದೇವರನ್ನು ಪ್ರೀತಿ ಮಾಡಿಲ್ಲ, ದೇವರಿಗೆ ಮನಸ್ಸುಗಳಲ್ಲಿ ಜಾಗ ಕೊಟ್ಟಿಲ್ಲ. ನಿಜನ? ನಮಗರ್ಥ ಆಯ್ತಾ? ಇವಾಗ ಹೇಳಿ, ಯಾವುದು ದೊಡ್ಡ ಪಾಪ? ಇಷ್ಟೊತ್ತು ಕೇಳಿರುವಂತ ಸಾರಾಂಶವನ್ನ ಒಂದ್ಸಾರಿ ಮತ್ತೆ ನೆನಪಿಸ್ಕೊಂಡು ಹೇಳಿ, ಯಾವುದು ದೊಡ್ಡ ಪಾಪ? ಮುಗಿಸ್ಕೊಳ್ಳೋಣ. ದೇವರನ್ನ ಪ್ರೀತಿ ಮಾಡದೇ ಇರುವುದು. ಹೌದಾ? ದೇವರನ್ನ ಪ್ರೀತಿ ಮಾಡದೇ ಇರುವಂತಹದ್ದು ದೊಡ್ಡ ಪಾಪ. ಪರಲೋಕ ಕೊಡುವಂತಹದ್ದು ಕೆಟ್ಟ ಮಾತು ಮಾತಾಡದೇ ಇರುವಂತವ್ರಿಗೆ, ಅನ್ಯಾಯ ಮಾಡದೇ ಇರುವಂತವ್ರಿಗೆ, ಮೋಸ ಮಾಡದೇ ಇರುವಂತವ್ರಿಗಲ್ಲ.
ದೇವರನ್ನ ಪ್ರೀತಿ ಮಾಡುವಂತವರಿಗೆ ಪರಲೋಕ ಕೊಡ್ತಾರೆ. ದೇವರನ್ನ ನೀವು ಯಾವಾಗ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೀರೋ, ನಾನು ಆಗ್ಲೇ ಹೇಳಿದೆ, ಈ ಚಿಕ್ಕ ಚಿಕ್ಕ ವಿಚಾರಗಳೆಲ್ಲ ಆಟೋಮ್ಯಾಟಿಕ್ ಆಗಿ ನೀವೇ ಬಿಟ್ಬಿಡ್ತೀರಾ. ಯಾರಾದ್ರೂ ಬಂದು ತಗೊಳ್ಳೋ, ಪರವಾಗಿಲ್ಲ, ಈ ಕೆಲಸವನ್ನ ಮಾಡು, ಈ ತಪ್ಪನ್ನ ಇನ್ನೊಂದ್ಸಾರಿ ಮಾಡು ಅಂತ ಹೇಳಿದ್ರು ನೀವು ಮಾಡೋದಿಲ್ಲ. ಯಾವಾಗ ನೀವು ದೇವರನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ, ನಿಮ್ಮ ಮನಸ್ಸಿನಲ್ಲಿ ಯಾವಾಗ ದೇವರ ಬಗ್ಗೆ ಆಲೋಚನೆ ಮಾಡ್ತೀರೋ, ಯಾವಾಗ ದೇವ್ರಿಗೆ ಜಾಗ ಕೊಡ್ತೀರೋ, ಯಾವಾಗ ರಾತ್ರಿ ಹೊತ್ತು ಬಂದು ದೇವರು ನಿಮ್ಮ ಹೃದಯವನ್ನು ಪರಿಶೋಧನೆ ಮಾಡಿದಾಗ ದೇವ್ರಿಗೆ ಸಂತೋಷ ಆಗುತ್ತೋ, ಅವಾಗ ಆಟೋಮ್ಯಾಟಿಕ್ ಆಗಿ ಚಿಕ್ಕ ಚಿಕ್ಕ ವಿಚಾರಗಳನ್ನ ಬಿಟ್ಬಿಡ್ತೀರಾ. ಹೌದಾ? ನಾವ್ ಎಲ್ಲರಿಗೂ ಜಾಗ ಕೊಟ್ಟು ದೇವ್ರಿಗೆ ಜಾಗ ಕೊಡದೇ ಇರುವಂತ ಸರಿನಾ ನಮ್ಮ ಹೃದಯದಲ್ಲಿ? ನೀವ್ ಯೋಚನೆ ಮಾಡಿ ನೋಡಿ. ಎಲ್ಲರಿಗೂ ಜಾಗ ಕೊಟ್ಟು, ಮಕ್ಕಳಿಗೆ ಜಾಗ ಇರುತ್ತೆ, ಹೆಂಡತಿಗೆ ಜಾಗ ಇರುತ್ತೆ, ತಂದೆ ತಾಯಿಗೆ ಜಾಗ ಇರುತ್ತೆ, ಸ್ನೇಹಿತರಿಗೆ, ಕುಟುಂಬಕ್ಕೆ, ಬಂಧು ಬಳಗಕ್ಕೆ, ಎಲ್ಲರಿಗೂ ಜಾಗ ಇರುತ್ತೆ ನಮ್ಮ ಮನಸ್ಸಲ್ಲಿ. ಕೊನೆಗೆ ರಾಜಕೀಯ ನಾಯಕರಿಗೂ ಜಾಗ ಇರುತ್ತೆ. ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ತುಂಬಾ ಜನ ನಿದ್ರೆ ಮಾಡ್ತಾರೆ ಗೊತ್ತಾ? ಯಾರು ಗೆಲ್ಬಹುದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅಂತ ಯೋಚನೆ ಮಾಡ್ಕೊಂಡು ನಿದ್ರೆ ಮಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ಹ್ಮ್ ಹ್ಮ್ ಅಪ್ಪ ಇವತ್ತು ಒಂದು ಟೀಮ್ ಗೆದ್ಬಿಡ್ತು, ಸಂಭ್ರಮಿಸೋಣ ಅಂತ ಹೇಳಿ ಮ್ಯಾಚ್ ನೋಡ್ಕೊಂಡು ನಿದ್ರೆ ಮಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ಹೌದಾ ಇಲ್ವಾ? ಕ್ರಿಕೆಟ್ ಪ್ಲೇಯರ್ಸ್ ಅನ್ನ ನೆನೆಸ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ನಿದ್ರೆ ಮಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ಕೊನೆಗೆ ನಮ್ಮ ಮನಸ್ಸಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ಗೆ ಜಾಗ ಇದೆ, ರಾಜಕೀಯ ನಾಯಕರಿಗೆ ಜಾಗ ಇದೆ, ನಮಗೆ ವಿದ್ಯೆ ಕೊಟ್ಟಂತ ಗುರುಗಳಿಗೆ ಜಾಗ ಇದೆ, ತಂದೆ ತಾಯಿಗೆ ಜಾಗ ಇದೆ, ಮಕ್ಕಳಿಗೆ ಜಾಗ ಇದೆ, ಎಲ್ಲರಿಗೂ ಜಾಗ ಇದೆಯಲ್ಲ. ಯಾಕೆ ದೇವ್ರಿಗೆ ಮಾತ್ರ ಯಾಕಿಲ್ಲ? ದೇವರಿಗೆ ಮಾತ್ರ ಜಾಗ ಯಾಕಿಲ್ಲ? ದೇವ್ರ ಬಗ್ಗೆ ಮಾತ್ರ ಏನಕ್ಕೋಸ್ಕರ ಯೋಚನೆ ಮಾಡೋದಿಲ್ಲ? ದೇವರನ್ನ ಮಾತ್ರ ಏನಕ್ಕೋಸ್ಕರ ಪ್ರೀತಿಸೋದಿಲ್ಲ? ಎಲ್ಲರನ್ನ ಪ್ರೀತಿ ಮಾಡ್ತೀವಿ. ಮಕ್ಕಳು ಅಂತ ಹೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತೀವಿ. ಹೌದಾ? ಹೆಂಡತಿ ಅಂತ ಹೇಳಿದ್ರೆ ನನ್ನ ದೇಹದಲ್ಲಿ ಅರ್ಧ ಭಾಗವನ್ನು ಕೊಟ್ಬಿಡ್ತೀನಿ ಅಂತೀವಿ. ದೇವ್ರು ಅಂತ ಹೇಳಿದ್ರೆ ನಮ್ಮ ತಲೆ ಮೇಲೆ ಇರುವಂತಹ ಕೂದಲನ್ನು ಪೂರ್ತಿಯಾಗಿ ತೆಗೆದು ದೇವರು ಕೊಟ್ಬಿಡ್ತೀವಿ. ಅಷ್ಟೇನಾ ದೇವ್ರು ಬೆಲೆ ಬಾಳುವಂತಹ ನಮ್ಮ ಜೀವನದಲ್ಲಿ? ಅಷ್ಟೇನಾ? ಮಕ್ಕಳಿಗೆ ಪ್ರಾಣ ಕೊಡ್ತೀವಿ ಅಂದ್ವಲ್ವಾ, ಅಷ್ಟು ಪ್ರೀತಿ ಮಾಡ್ತೀವಿ ಮಕ್ಕಳನ್ನ. ಹೆಂಡತಿ ಅಂತ ಹೇಳಿದ್ರೆ ಗಂಡಂದಿರು ಎಷ್ಟು ಪ್ರೀತಿ ಮಾಡ್ತಾರೆ. ನನ್ನ ಅರ್ಧ ಪಾರ್ಟ್ಸ್ ಅನ್ನ ಕೊಟ್ಬಿಡ್ತೀವಿ. ನನ್ನ ಹೆಂಡತಿ ಕಿಡ್ನಿ ಹೋಯ್ತಾ ನಾನ್ ಕೊಡ್ತೀನಿ. ಹೌದಾ? ನನ್ನ ಹೆಂಡತಿಗೆ ಇನ್ನೊಂದು ಪಾರ್ಟ್ ಹೋಯ್ತಾ ತನ್ನ ದೇಹದಲ್ಲಿ ನಾನ್ ಡೊನೇಟ್ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ದೇವ್ರು ಅಂದಿದ ತಕ್ಷಣ ಕೂದಲು, ಈ ತರ ಫ್ರೀ ಆಗಿ ಏನು ಕೆಲಸಕ್ಕೆ ಬಾರದೆ ಇರುವಂತಹದ್ದು ಏನೇನಿದೆಯೋ ನಮ್ಮ ಶರೀರದಲ್ಲಿ, ಇದೆಲ್ಲ ದೇವರಿಗೆ. ಹೌದಾ? ಯಾವತ್ತಾದ್ರೂ ನಿಮ್ಮ ಕ್ಲೋಸ್ ಫ್ರೆಂಡ್ ಬರ್ಡೇ ಇದೆ ಅಂತ ಅನ್ಕೊಳ್ಳಿ. ಕ್ಲೋಸ್ ಫ್ರೆಂಡ್ ಬರ್ಡೇ ದಿನ ನಿಮ್ಮ ತಲೆ ಮೇಲಿಂದ 2 ಕೂದಲನ್ನ ನೀಟಾಗಿ ಕಟ್ ಮಾಡ್ಬಿಟ್ಟು ಒಂದು ಡಬ್ಬ ತಗೊಂಡು ಆ ಬಾಕ್ಸ್ ಅಲ್ಲಿ ಇಟ್ಟು ಅದಕ್ಕೆ ನೀಟಾಗಿ ರ್ಯಾಪ್ ಮಾಡಿ, ಶೈನಿಂಗ್ ಪೇಪರ್ ಎಲ್ಲ ಮೇಲ್ ಹಾಕಿ, ನೀಟಾಗಿ ರ್ಯಾಪರ್ ಹಾಕಿ, ಅದ್ರ ಮೇಲೆ ಒಂದು ಲೇಬಲ್ ಹಾಕಿ, ವಿತ್ ರಿಗಾರ್ಡ್ಸ್ ಅಥವಾ ವಿತ್ ಲವ್ ಅಂತ ಹೇಳಿ ನಿಮ್ಮ ಹೆಸರು ಬರ್ಕೊಂಡು ತಗೊಂಡು ಹೋಗಿ ಎಲ್ಲರ ಮುಂದೆ ಬರ್ಡೇ ದಿನ ನಿಮ್ಮ ಫ್ರೆಂಡ್ ಕೊಡಿ. ಇಲ್ಲೇ ತೆಗೆದು ನೋಡ್ಬೇಕು ಅಂತ ಹೇಳಿ ಅಲ್ಲೇ ತೆಗೆದು ನೋಡ್ತಾನೆ ಆ ಗಿಫ್ಟ್ ಬಾಕ್ಸ್ ಅನ್ನು. ಆಮೇಲೆ ಏನ್ ಮಾಡ್ತಾನೆ? ಚೆನ್ನಾಗಿರುತ್ತಾ? ನಿಮ್ಮ ಫ್ರೆಂಡ್ ತುಂಬಾ ಖುಷಿ ಆಗ್ತಾನೆ ನೀವು ಕೊಟ್ಟಿರುವಂತ ಗಿಫ್ಟ್ಗೆ? ಇವತ್ತು ಸಹ ನಿಮ್ ಫ್ರೆಂಡ್ಗೆ ಹಂಗ್ ಮಾಡೋದಿಲ್ಲ ಅಲ್ವಾ? ತಂದೆಗೆ ಏನಕ್ಕೋಸ್ಕರ ಪ್ರಿಯರೇ ಮತ್ತೆ ಹಿಂಗ್ ಮಾಡ್ತೀವಿ? ನಮ್ಮನ್ನ ಹೆತ್ತಿರುವಂತಹ ತಂದೆಗೆ ಏನಕ್ಕೋಸ್ಕರ ಹಿಂಗ್ ಮಾಡ್ತೀವಿ? ಫ್ರೆಂಡ್ಗೆ ಹಂಗ್ ಮಾಡೋದಿಲ್ಲ. ಹೆತ್ತ ತಂದೆಗೆ ಏನಕ್ಕೋಸ್ಕರ ಹಂಗ್ ಮಾಡ್ತೀವಿ? ಫ್ರೆಂಡ್ಗಿಂತ ಚೀಪ್ ಆಗೋದ್ರ ದೇವ್ರು. ಅದಕ್ಕೋಸ್ಕರ ಇನ್ ಮುಂದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಇರ್ಬೇಕಾಗಿರುವಂತಹ ಇದೊಂದೇ. ಯಾರಾದ್ರೂ ಬಂದು ಕ್ರೈಸ್ತರಾಗಿರುವಂತಹ ನಿಮಗೂ ಅನ್ಯ ಜನರಿಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ನನ್ ಕೆಟ್ಟ ಮಾತು ಮಾತಾಡೋದಿಲ್ಲ, ಅವ್ರು ಮಾತಾಡ್ತಾರೆ, ನಾನು ಮೋಸ ಮಾಡೋದಿಲ್ಲ, ಅವ್ರು ಮಾಡ್ತಾರೆ ಅನ್ನುವಂಥದ್ದಲ್ಲ ನಮ್ಮ ಆನ್ಸರ್. ಏನಾಗಿರ್ಬೇಕು? ನಾವು ದೇವರನ್ನ ಪ್ರೀತಿ ಮಾಡುವಂತವರು, ನಾವು ಮನಸ್ಸಲ್ಲಿ ದೇವರಿಗೆ ಜಾಗ ಕೊಟ್ಟಿರುವಂತವರು, ನಾವು ಮನಸ್ಸಲ್ಲಿ ದೇವರ ವಾಕ್ಯಕ್ಕೆ ಜಾಗ ಕೊಟ್ಟಿರುವಂತವರು, ಅವರದಿಲ್ಲದೆ ಇರುವಂತವರು. ಅವ್ರು ಏನ್ ಮಾಡಿದ್ರು ತಮ್ಮ ಜೀವಮಾನ ಕಾಲದಲ್ಲಿ ಎಷ್ಟೇ ಪರಿಶುದ್ಧವಾಗಿ ಇರ್ಲಿಕ್ಕೆ ಪ್ರಯತ್ನ ಪಟ್ಟರು, ದೇವರ ದೃಷ್ಟಿಯಲ್ಲಿ ನಾವೇ ಉತ್ತಮರು. ಯಾಕೆ? ನಾವು ಮೊಟ್ಟ ಮೊದಲನೇದಾಗಿ ದೇವರನ್ನ ಪ್ರೀತಿ ಮಾಡ್ತಿದೀವಿ. ನಮ್ಮ ಮನಸ್ಸಲ್ಲಿ ದೇವರಿಗೆ ಜಾಗ ಇದೆ, ದೇವರ ವಾಕ್ಯಕ್ಕೆ ಜಾಗ ಇದೆ. ಹೌದಾ? ಯಾವುದರ ನಿಮಿತ್ತ ನೀವು ಉತ್ತಮರು? ದೇವರನ್ನ ನೀವು ಪ್ರೀತಿ ಮಾಡುವುದರ ನಿಮಿತ್ತ ಉತ್ತಮರಾಗ್ತಿರ ಬಿಟ್ರೆ ನಿಮ್ಮ ಕ್ರಿಯೆಗಳಿಂದ, ನಿಮ್ಮ ಕಾರ್ಯಗಳಿಂದ ಉತ್ತಮರಾಗೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ತೀವ? ಇವಾಗ ಹೇಳಿ, ಯಾವುದು ತುಂಬಾ ದೊಡ್ಡ ಪಾಪ? ದೇವರನ್ನ ಪ್ರೀತಿಸದೇ ಇರುವಂತಹದ್ದು, ದೇವರಿಗೆ ಮನಸ್ಸಲ್ಲಿ ಜಾಗ ಕೊಡದೇ ಇರುವಂತಹದ್ದು. ಇನ್ ಮುಂದೆ ಈ ಕೆಲಸವನ್ನ ಮಾಡ್ತೀವ? ರಾತ್ರಿ ನಿದ್ರೆ ಮಾಡ್ಬೇಕಾದ್ರೆ ಇವತ್ತು ಏನ್ ನಾವು ಮಾತಾಡ್ಕೊಂಡ್ವೋ ಆ ಕೆಲಸವನ್ನ ಮಾಡ್ತೀವ? ಬೆಳಗ್ಗಿನಿಂದ ನಿಮ್ ಕುಟುಂಬದಲ್ಲಿರುವಂತಹ ಎಲ್ಲರಿಗೂ ಸಮಯ ಕೊಟ್ಟಿದ್ದೀರಾ, ಎಲ್ಲರಿಗೂ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಿ. ಅಟ್ಲೀಸ್ಟ್ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಕೊನೆ 10 ನಿಮಿಷ ನೀವು ನಿದ್ರೆಗೆ ಜಾರುವುದಕ್ಕಿಂತ ಮುಂಚೆ ದೇವರು ಬಂದು ನಿಮ್ಮ ಹೃದಯವನ್ನ ಪರಿಶೋಧನೆ ಮಾಡೇ ಮಾಡ್ತಾರೆ ಅನ್ನುವಂತಹದ್ದನ್ನ ನಿಮ್ ಮನಸ್ಸಲ್ಲಿ ಇಟ್ಕೊಂಡು, ತಂದೆ ನೀನ್ ಬರ್ತೀಯಾ? ಇವತ್ ರಾತ್ರಿ ಪ್ರತಿ ರಾತ್ರಿಯೂ ನೀನ್ ಬರ್ತೀಯ ಅಲ್ವಾ ಪರಿಶೋಧನೆ ಮಾಡ್ಲಿಕ್ಕೆ? ನಿನ್ನ ನೆನಪಲ್ಲೇ ಹಾಗೆ ನಿನ್ನನ್ನ ನೆನಪಿಸ್ಕೊಂಡು ನೀನ್ ನನ್ನ ಜೀವನದಲ್ಲಿ ಮಾಡಿರುವಂತಹ ಅದ್ಭುತ ಕ್ರಿಯೆಗಳು, ಮೇಲುಗಳು, ಇದನ್ನೆಲ್ಲ ಸಹಾಯಗಳು, ಇದನ್ನೆಲ್ಲ ಹಾಗೆ ನೆನಪಿಸ್ಕೊಂಡು ಹಾಗೆ ಕಣ್ಮುಚ್ಚಿ ನಿದ್ರೆ ಮಾಡ್ತೇನೆ. ನೀನ್ ಬಂದು ನೋಡಿ ಸಂತೋಷ ಪಡ್ಬೇಕು ನನ್ನ ಹೃದಯವನ್ನ ಅನ್ನುವಂತೆ ಇರುತ್ತಾ ನಮ್ಮ ಜೀವನ ಇನ್ ಮುಂದೆ?
ಅಥವಾ ಇನ್ನೂ ಮತ್ತೆ ಕ್ರಿಕೆಟ್ ನೋಡ್ಕೊಂಡಿದ್ರೆ ಮಾಡುವಂತವ್ರು, ಸ್ವಲ್ಪ ಜನ ಮೂವಿ ನೋಡ್ಕೊಂಡಿದ್ರೆ ಮಾಡುವಂತವ್ರು, ಇನ್ನೊಂದ್ ಸ್ವಲ್ಪ ಜನ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿದ್ರೆ ಮಾಡುವಂತವ್ರು, ಇನ್ನೊಂದ್ ಸ್ವಲ್ಪ ಜನ ಆತರ ಏನಾದ್ರು ಇರ್ತೀವ? ಬೇಡ ಅಲ್ವಾ? ದೇವರ ಬಗ್ಗೆ ಯೋಚನೆ ಮಾಡ್ತಾ ಹಾಗೇ ನಿದ್ರೆಗೆ ಜಾರಣ. ನಿಮ್ಮ ತಂದೆ, ನನ್ನ ತಂದೆ, ನಮ್ಮ ಹೃದಯಗಳನ್ನು ರಾತ್ರಿ ನೀವು ನಿದ್ರೆ ಮಾಡ್ಬೇಕಾದ್ರೆ ಬಂದು ನೋಡ್ತಾರೆ. ಖುಷಿ ಆಗುತ್ತೆ. ಓಕೆ, ಇದರ ಎರಡನೇ ಭಾಗವನ್ನ ದೇವರ ಚಿತ್ತ ಇದ್ರೆ ಮುಂದಿನ ವಾರ ಆಲೋಚನೆ ಮಾಡಿ ನೋಡೋಣ. ಎಲ್ಲರೂ ಸಹ ಕಣ್ಮುಚ್ಚುವಂತಹದ್ದಾದ್ರೆ ಪ್ರಾರ್ಥನೆ ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪಾಪ ನಾವೇನೇನೋ ಅಂತ ಅನ್ಕೊಂಡಿದ್ದೀವಿ ಅಪ್ಪ. ಇವಾಗ ಗೊತ್ತಾಗಿದೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪಾಪ ಅಂತ ಹೇಳಿದ್ರೆ ನೀವು ಕೊಟ್ಟಿರುವಂತಹ ಮೊದಲನೇ ಆಜ್ಞೆಯನ್ನ ಮೀರುವಂತಹದ್ದೇ, ಪೂರ್ಣ ಹೃದಯದಿಂದ ನಿಮ್ಮನ್ನ ಪ್ರೀತಿಸದೇ ಇರುವಂತಹದ್ದೇ ಮೊದಲನೇ ಪಾಪ. ಅದೇ ಅತ್ಯಂತ ದೊಡ್ಡ ಪಾಪ ಅಂತ ಹೇಳಿ ನಮ್ಗೆ ಅರ್ಥ ಆಗಿದೆ ಅಪ್ಪ. ಈ ಪಾಪ ಒಂದು ನಮ್ಮಲ್ಲಿದ್ರೆ ಸಾಕು, ಉಳಿದಂತಹ ಪಾಪಕ್ಕೆಲ್ಲ ನಾವೇ ಜಾರಿ ಬೀಳ್ತಾ ಇರ್ತೀವಿ ಅಂತ ಹೇಳಿ ನಮಗೆ ಅರ್ಥ ಆಗಿದೆ ಅಪ್ಪ. ಈ ಪಾಪವನ್ನ ಇನ್ ಮುಂದೆ ನಾವು ಮಾಡದೆ ನಮ್ಮ ಹೃದಯಗಳಲ್ಲಿ ನಿಮಗೆ ಜಾಗ ಕೊಟ್ಟು, ನಿಮ್ಮ ವಾಕ್ಯಕ್ಕೆ ಜಾಗ ಕೊಟ್ಟು, ನಿಮ್ಮನ್ನ ಪ್ರೀತಿ ಮಾಡ್ತಾ ಮಾಡ್ತಾ ಎಲ್ಲರಿಗಿಂತ ನಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರಿಗಿಂತ ಹೆಚ್ಚಾದ ಜಾಗ, ಮೊದಲನೇ ಪ್ರಯಾರಿಟಿ, ಮೊದಲನೇ ಪ್ರಾಧಾನ್ಯತೆ ನಿಮಗೇ ಕೊಡ್ತೀವಿ ಅನ್ನುವಂತಹ ಭರವಸೆ ಕೊಡ್ತಾ, ಅದಕ್ಕೆ ಬೇಕಾಗಿರುವಂತಹ ಶಕ್ತಿ ಬಲವನ್ನ ನೀವು ನಮಗೆ ದಯಪಾಲಿಸಿ ಅಪ್ಪ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಮಾತುಗಳನ್ನ ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬಲ ಶಕ್ತಿ ಕೊಟ್ಟು ನಡೆಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿರುವಂತಹ ಪ್ರತಿಯೊಬ್ಬೊಬ್ಬರು, ಈ ಕಾರ್ಯಕ್ರಮದಲ್ಲಿ ಪಾಲುಗಾರರಾಗ್ತಿರುವಂತಹ ಪ್ರತಿಯೊಬ್ಬೊಬ್ಬ ಸಂಘಸ್ಥರು ಸಹ, ಹಾಗೆ ಇದಕ್ಕೆ ಮುಖ್ಯ ರೂವಾರಿ ಸಾರಥಿಗಳಾಗಿ ನಡೆಸ್ಕೊಂಡು ಹೋಗ್ತಿರುವಂತಹ ಸಭಾಪಾಲಕರ ಕುಟುಂಬ, ಅವರ ಅವಶ್ಯಕತೆಗಳು, ಅವರ ಅನಿವಾರ್ಯತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.